ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸುವಾರ್ತಿಕ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ. ಪ್ರೀತಿಯ ದೇವಜನರೇ, ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ದೇವಸೇವಕರು ರಕ್ಷಣೆ ಬಂದಂಥ ತಮ್ಮ ಅನುಭವ ಸಾಕ್ಷಿಯನ್ನು ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಬಹಳ ಸುದೀರ್ಘ ಕಾರ್ಯಕ್ರಮದಲ್ಲಿ ಅನೇಕ ದೇವಸೇವಕರ ಅನುಭವ ಸಾಕ್ಷಿಯನ್ನು ನೀವು ಕೇಳಿದ್ದೀರಾ ಮತ್ತು ಇದರ ಮೂಲಕವಾಗಿ ಅನೇಕರು ಸೇವೆಗಾಗಿ ಉತ್ತೇಜಿಸಲ್ಪಟ್ಟಿದ್ದಾರೆ ಎಂಬುದಾಗಿ ನೆನೆಸಿಕೊಳ್ತೇವೆ. ಸುವಾರ್ತೆ ಸಾರುವವನ ಪಾದಗಳು ಎಷ್ಟು ಅಂದವಾಗಿದೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಅವರು ಹೇಗೆ ಕರ್ತನ ಸೇವೆಗೆ ಬಂದರು ಎಂಬುದಾಗಿ ಈ ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ನಮ್ಮ ಮಧ್ಯದಲ್ಲಿ ಇವತ್ತು ಕೂಡ ಸುವಾರ್ತೆ ಸೇವೆ ಮಾಡುತ್ತಾ ಸೇವೆ ಮಾಡುತ್ತಾ ಬೆಂಗಳೂರು ಪಟ್ಟಣದಲ್ಲಿ ಇರುವಂಥ ದೇವಸೇವಕರಾದ ಪಾಸ್ಟರ್ ಗಣೇಶ್ ಅವರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸೋಣ. ಪಾಸ್ಟರ್ ಪ್ರೈಸ್ ದಿ ಲಾರ್ಡ್. ಬಹಳ ಸಂತೋಷವಾಗ್ತದೆ ನೀವು ಅಷ್ಟು ದೂರದಿಂದ ನಮ್ಮ ಆಸರೆ ಟಿ ವಿ ವೀಕ್ಷಕರಿಗೆ ನಿಮ್ಮ ಅನುಭವ ಸಾಕ್ಷಿ ಹೇಳಲಿಕ್ಕೆ ಬಂದಿರುವಂಥದ್ದು ಬಹಳ ಸಂತೋಷ ಪಾಸ್ಟರ್. ಓಕೆ ಪಾಸ್ಟ್ರೆ, ನಿಮ್ಮ ಹೆಸರು ಕೇಳುವಾಗ ನನಗೆ ಗೊತ್ತಾಗ್ತದೆ ನೀವು ಒಂದು ಜಾತಿಯ ಕುಟುಂಬದಿಂದ ಬಂದವರು. ನಿಮ್ಮ ಹಿನ್ನೆಲೆ ಏನು ನಮ್ಮ ಮುಂದೆ ವೀಕ್ಷಕರಿಗೆ ತಿಳಿಸ್ಬೋದಾ ಪಾಸ್ಟ್ರೆ? ಆ್ಯಕ್ಚುಲಿ ನಾನು ಶಿವಮೊಗ್ಗ ಪಕ್ಕದಲ್ಲಿ ಒಂದು ಉಂಬಳಬಿಲ್ ಅಂತ, ಉಂಬಳಬಿಲ್ ಅಂದರೆ ಉಂಬಳಬಿಲ್ಕ್ಕಿಂತ ಇನ್ನೊಂದು ಒಳಗಡೆ ಒಂದು ಹಳ್ಳಿ ಮಾರಿದಿಬ್ಬ ಅಂತ, ಅಲ್ಲಿ ನಮ್ಮದು ವಾಸ. ಮಾರಿದಿಬ್ಬದಲ್ಲಿ. ನೀವು ಹುಟ್ಟಿದ್ದು ಮಾರಿದಿಬ್ಬನೇ, ಶಿವಮೊಗ್ಗದಲ್ಲಿ? ಶಿವಮೊಗ್ಗ. ಓಕೆ. ಆ್ಯಕ್ಚುಲಿ ಮಾರಿದಿಬ್ಬ ಅದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ, ಬಟ್ ಶಿವಮೊಗ್ಗ ಹತ್ತಿರ ಆಗುತ್ತೆ ನಮಗೆ. ಶಿವಮೊಗ್ಗ ಹತ್ತಿರ. ಆ ಮಾರಿದಿಬ್ಬ ಎಂಬ ಊರಲ್ಲಿ ನಾವು ಜನಿಸಿದ್ವಿ. ನಾವು ಒಂದು 10 ಜನ ಮಕ್ಕಳು. ತಂದೆ ತಾಯಿಗೆ 10 ಜನ ಮಕ್ಕಳು? 10 ಜನ ಮಕ್ಕಳು. ಓಕೆ. ತಂದೆ ತಾಯಿ ಆ್ಯಕ್ಚುಲಿ ಊರು ಅವರೆಲ್ಲ ಅಲ್ಲಿಯೇ ಪ್ರಾಪರ್ನವರ? ಅಲ್ಲ, ಅವರು ಆ್ಯಕ್ಚುಲಿ ಮಹಾರಾಷ್ಟ್ರದವರು. ಮಹಾರಾಷ್ಟ್ರದಲ್ಲಿ ಪಂಢರಪುರ ಅಂತ ಹೇಳ್ತಾರೆ, ಆ ಏರಿಯಾದವರು ಅವರು. ಮತ್ತು ಅವರು ಆ್ಯಕ್ಚುಲಿ ನಮ್ಮ ತಾಯಿ ತಂದೆ ಬಂದಿರಲಿಲ್ಲ ಕರ್ನಾಟಕಕ್ಕೆ. ನಮ್ಮ ಅಜ್ಜ ಫಸ್ಟು ಕರ್ನಾಟಕಕ್ಕೆ ಬಂದರು. ಅವ್ರು ಬರೋಕ್ಕೆ ಒಂದು ಕಾರಣ ಏನಂದರೆ, ಅವರು ಆವಾಗ ಅವರ ಪ್ರಾಯದಲ್ಲಿ ಅವರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಈ ಕೆಲವು ಕಳ್ತನದ ಸರಾಯಿಗಳನ್ನು ಮಾರ್ತಾಯಿದ್ರು. ಕಳ್ಳಬಟ್ಟಿ ಸರ ಥರ ಅಂದರೆ ಅಲ್ಲಿ ವೈನ್ ಅಂತ ಸಿಗುತ್ತೆ, ಒಂದು ಕಾಜು ಅದರದ್ದೆಲ್ಲ ಒಂದು ವೈನ್ ಸಿಗುತ್ತೆ, ಅದನ್ನು ತಂದು ಇಲ್ಲಿ ಮಾರ್ತಾಯಿದ್ರು. ಆವಾಗ ಅವರಿಗೆ ಕರ್ನಾಟಕ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಿ ಇಲ್ಲಿ ಜೈಲಲ್ಲಿ ಹಾಕಿದ್ರು. ಇಲ್ಲಿ ಜೈಲಿಗೆ ಹಾಕಿದಾಗ ಅವರಿಗೆ ರಿಟರ್ನ್ ಹೋಗೋಕ್ಕಾಗಲಿಲ್ಲ. ಅವರು ಜೈಲಲ್ಲೇ ಇದ್ದರು. ಆಮೇಲೆ ಯಾರೋ ಒಬ್ಬರು ಗೌಡ್ರು ಮನೆಯಲ್ಲಿ ಕೆಲಸಕ್ಕೆ ಜನ ಇಲ್ಲ ಅಂತ ಹೇಳಿ ಅವ್ರನ್ನ ಜಾಮೀನು ಕೊಟ್ಟು ಅವ್ರನ್ನ ಹೊರಗಡೆ ತಂದು ಗೌಡ್ರ ಮನೆಯಲ್ಲಿ ಕೆಲಸಕ್ಕಿಟ್ರು. ನಮ್ಮ ಅಜ್ಜನ. ಆವಾಗ ಕೆಲಸ ಮಾಡ್ತಿರುವಾಗ ಅಜ್ಜನಿಗೆ ಒಂದು ಚಿಂತೆ ಬಂತು, ಹೋಗಿ ಮಕ್ಕಳನ್ನ ಕರ್ಕೊಂಬಂದ್ಬಿಟ್ಟು ಕರ್ನಾಟಕಲ್ಲೇ ಸೆಟ್ಲ್ ಆಗೋಣ. ಹಾಗೆ ಒಂದಿನ ಹೋಗ್ಬಿಟ್ಟು ನಮ್ಮ ಅಜ್ಜಿನ, ನಮ್ಮ ತಂದೆನ, ತಾಯಿನೆಲ್ಲ ಕರ್ಕೊಂಬಂದರು. ಆಗ ನಿಮ್ಮ ತಂದೆಗೆ ಮದುವೆ ಆಗಿತ್ತು? ತಂದೆಗೆ ಮದುವೆ ಅವರಿಗೆ ಕರ್ನಾಟಕದಲ್ಲೇ ಆಯಿತು ತಂದೆಗೆ. ಓಕೆ. ಅವರು ಮಹಾರಾಷ್ಟ್ರನೇ, ನಮ್ಮಮ್ಮ ಮಹಾರಾಷ್ಟ್ರದವರೇ. ಅಪ್ಪನ ಮಾತ್ರ ಕರ್ಕೊಂಬಂದರು. ಆಮೇಲೆ ಎಲ್ಲ ಮಕ್ಕಳು ನಾವು ಆ್ಯಕ್ಚುಲಿ ಕರ್ನಾಟಕದಲ್ಲಿ. ನೀವು ಹುಟ್ಟಿದ ಆ್ಯಕ್ಚುಲಿ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ? ಇಲ್ಲ, ನಾನು ಹುಟ್ಟಿದಿಲ್ಲೇ ಕರ್ನಾಟಕ. ತಂದೆ ಇಲ್ಲಿ ತಂದೆ ಇಲ್ಲಿ ಬಂದಾಯಿತು. ನಾವು 10 ಜನ ಮಕ್ಕಳು ಇಲ್ಲೇ ಹುಟ್ಟಿದ್ದು. 10 ಜನ ಸಹ ನೀವು ಇಲ್ಲಿ? ನೀವು ಎಷ್ಟನೇ ಅವರು? ನಾನು 7ನೇ. ಹಾಂ. ಓಕೆ. ಅಷ್ಟೇ. ಇದು ಆ ದಿವಸಗಳಲ್ಲಿ ನಿಮ್ಮ ಕುಟುಂಬದ ಆರ್ಥಿಕ ಹಿನ್ನೆಲೆ ಅಥವಾ ಹೇಗಿತ್ತು ಪರಿಸ್ಥಿತಿ? ಅಂದರೆ ನಾವು ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ನಮ್ಮನ್ನು ದನಗೋರ್ ಅಂತ ಕರೀತಾರೆ. ದನಗೋರ್ ಅಂದರೆ ಒಂದೊಂದು ಕ್ಯಾಸ್ಟ್, ಅದು ಮರಾಠಿಯಲ್ಲಿ ಒಂದು ಕ್ಯಾಸ್ಟ್ ದನಗೋರ್ ಅಂತ. ಕರ್ನಾಟಕದಲ್ಲಿ ನಮಗೆ ಗೌಳಿ ಮರಾಠಿ ಅಂತ ಕರೀತಾರೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ನಮ್ಮ ಭಾಷೆ ಲೀಸ್ಟಲ್ಲಿ ನಮ್ಮ ಭಾಷೆ ಇಲ್ಲ. ಆ್ಯಕ್ಚುಲಿ ಸುಮ್ಮನೆ ಮರಾಠಿಯರು ಅಂತ ಕರಿತಾ ಇದ್ದಾರೆ ಅಷ್ಟೇ, ಲೀಸ್ಟೇ ಇಲ್ಲ ನಮ್ಮ ಭಾಷೆಯಲ್ಲಿ. ಹಾಗೆ ಇವ್ರದ್ದು ಕಸುಬು ಏನಂದರೆ, ಇವರು ಎಮ್ಮೆಗಳನ್ನು ಸಾಕೋದು, ದನಗಳನ್ನು ಸಾಕೋದು. ಅದು ಆ್ಯಕ್ಚುಲಿ ಇವರು ಕಾಡು ಸೈಡಲ್ಲಿ, ಹೊಳೆ ಬದಿಯಲ್ಲಿ ಹೀಗೆ ಅವ್ರು ಏನು ಮಾಡ್ತಾರೆ, ಶೆಡ್ಗಳನ್ನು ಹಾಕಿ ಅಲೆಮಾರಿ ಹಾಗೆ
ಒಂದು ಸ್ಥಳದಲ್ಲಿ ದೃಢವಾಗಿರುವುದಿಲ್ವಾ? ಇಲ್ಲ ಇಲ್ಲ ಇಲ್ಲ, ಅವರು ನೀರು ಕಮ್ಮಿ ಆಯ್ತು ಅಂದ್ರೆ ಅವ್ರು ಬೇರೆ ಕಡೆ ವಲಸೆ ಹೋಗ್ತಾರೆ. ನೀರು ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗ್ತಾರೆ. ಹಾಗೆ ನಮ್ಮ ಅಪ್ಪ ಅಮ್ಮ ನಮ್ಮ ಜನ ಎಲ್ಲ ಹಿಂಗೆ ಕಾಡುಗಳಲ್ಲಿ ಹಿಂಗೆ ವಾಸ ಮಾಡ್ತಿರುವಾಗ, ಈಗಲೂ ನಾವು ವಾಸ ಮಾಡೋದು ತುಂಗಭದ್ರಾ ಡ್ಯಾಮ್ ಹೊಳೆ ದಡದಲ್ಲಿ, ಅಲ್ಲೇ ವಾಸ ಮಾಡೋದು. ಅವಾಗೆಲ್ಲ ಹುಲ್ಲಿನ ಮನೆ ಎಲ್ಲ ಮಾಡ್ಕೊಂಡು ಹಿಂಗೆ ಶೆಡ್ಡೆಲ್ಲ ಹಾಕ್ಕೊಂಡು ಹಿಂಗೆ ಇರ್ತಾಯಿದ್ರು. ಆಮೇಲೆ ಹಿಂಗೆ ವಾಸ ಮಾಡ್ತಿರುವಾಗ ನನಗೆ ಒಂದು 15 ವರ್ಷ ಆದಮೇಲೆ ನನಗೆ ಸ್ಕೂಲಿಗೆ ಹಾಕ್ಬೇಕಂತ ಹೇಳಿ. ಅಂದರೆ 15 ವರ್ಷದವರೆಗೆ ನೀವು ಸ್ಕೂಲಿಗೆ ಹಾಕಲಿಲ್ಲ. ನೀವು ಅಂದರೆ ಇಲ್ಲಿ ಊರಿಗೆ ಬಂದ ಮೇಲೆ ಸಹ ಅದೇ ನಿಮ್ಮದು ಕಸುಬು? ಅದೇ ಅದೇ ಅದೇ. ನಮ್ಮ ಮನೇಲಿ ಯಾರೂ ಓದಲಿಲ್ಲ, ಯಾರು ಜಾಸ್ತಿ ಓದಲಿಲ್ಲ. ಫಸ್ಟ್ ಸ್ಕೂಲಿಗೆ 10 ಜನದಲ್ಲಿ ಫಸ್ಟ್ ಸ್ಕೂಲಿಗೆ ಹೋಗಿದ್ದೆ ನಾನು. ಅದು ಸಹ 15 ವರ್ಷ ನಂತರ. ಹೌದೌದು. ನಾವು 1ನೇ ಕ್ಲಾಸಿಗೆಲ್ಲ ದೊಡ್ಡ ದೊಡ್ಡ ಹುಡುಗರು, ನಮ್ಮನ್ನು ಹೀಯಾಳಿಸೋರು ಹುಡುಗರೆಲ್ಲ. ಹಾಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮಗೆ ವಿದ್ಯೆನ ಸರಿ ಆಗ್ತಿರಲಿಲ್ಲ, ವಿದ್ಯೆ ಹತ್ತುತ್ತಿರಲಿಲ್ಲ. ಮತ್ತು ನಾವು ಮನೆಗೆ ಬಂದರೆ, ನನಗೆ ಆ್ಯಕ್ಚುಲಿ ಮೊದಲು ನಮ್ಮ ಚಿಕ್ಕಮ್ಮರ ನಮ್ಮ ಅಜ್ಜಿ ಮನೆ, ನಮ್ಮ ತಾಯಿ ಮನೆಗೆ ತೊಗೊಂಡೋಗಿ ಹಾಕಿದ್ರು. ಯಾಕಂದ್ರೆ ನಾವು ಕಾಡಲ್ಲಿ ಇರೋದರಿಂದ ನಮಗೆ ಹೋಗಿ ಬರೋಕ್ಕಾಗ್ತಿರ್ಲಿಲ್ಲ. ಹಂಗಾಗಿ ಅಜ್ಜಿ ಮನೇಲಿ. ಈ ಸಣ್ಣ ಪ್ರಾಯದಲ್ಲಿ ನೀವು ಆವಾಗ ಎಲ್ಲ ಏನು ಮಾಡ್ತಿದ್ದೀರಾ ಮಕ್ಕಳ? ಅದೇ ಎಮ್ಮೆ ಜೊತೆಗೆ ಹೋಗೋದು, ಕಾಡಿಗೆ ಹೋಗೋದು, ಕರುಗಳಿಗೆ ಕರ್ಕೊಂಡು ಹೋಗೋದು, ಕರುಗಳಿಗೆ ಸೊಪ್ಪು ತರೋದು. ಇದೇ ಅವ್ರಿಗೆ ನಮ್ಮ ತಂದೆ ಒಟ್ಟಿಗೆ ನೀವೆಲ್ಲ ನಮ್ಮ ಒಟ್ಟಿಗೆ ಅಣ್ಣ ತಮ್ಮಂದಿರ ಜೊತೆಗೆ ಕೆಲಸ ಮಾಡ್ತಾರೆ. ಓಕೆ. ಅಂದರೆ ಆರ್ಥಿಕ ಸ್ಥಿತಿ ತುಂಬ ಕಷ್ಟ ಇತ್ತು ನಿಮಗೆ? ಅವರಿಗೆ ಆರ್ಥಿಕ ಅಂದರೆ ನಮ್ಮ ಜನರಿಗೆ ತಿನ್ನೋದು ಮತ್ತು ಮಲಗೋದು ಬಿಟ್ಟರೆ ಬೇರೆ ಏನು ಗೊತ್ತಿರಲಿಲ್ಲ. ಅವರಿಗೆ ಕಷ್ಟಪಟ್ಟು ದುಡಿಬೇಕು, ಸಾಕಬೇಕು, ಮಕ್ಕಳನ್ನ ಓದಿಸ್ಬೇಕು, ಅದು ಏನೂ ಇರಲಿಲ್ಲ. ಒಂದು ಒಳ್ಳೆ ಮನೆ ಕಟ್ಟಬೇಕು, ಅದು ಏನೂ ಇರಲಿಲ್ಲ. ಬರೀ ಎಮ್ಮೆ ಹಾಲು ಸಿಗ್ತಾ ಅದು ಕೊಡೋದು, ಸ್ವಲ್ಪ ದುಡ್ಡು ಬಂದರೆ ತಿನ್ನೋದು, ಕುಡಿಯೋದು, ಮಲ್ಕೊಳ್ಳೋದು, ಅಷ್ಟೇ ಕೆಲಸ. ನೀವು ಸಣ್ಣದಲ್ಲಿ ಕುಡಿಲಿಕ್ಕೆ? ಹೌದೌದು. ನಾನು ಆ ಏಜಲ್ಲಿ ಎಲ್ಲರೂ ಕುಡಿತಿದ್ರ ಅಂತ ನಿಮ್ಮ? ಹೌದೌದು. ಆ ಏಜಲ್ಲಿ ಎಲ್ಲರೂ ಕುಡಿತಾ ಇದ್ರು. ಈಗಲೂ ಹಂಗೆ ಕುಡಿತಾ ಇದ್ರು, ಈಗಲೂ ಹಂಗೆ ಇದ್ದಾರೆ ಜನ. ಚಿಕ್ಕ ಪ್ರಾಯದಲ್ಲೇ ಕುಡಿಯೋದು, ಬೀಡಿ, ಗಾಂಜಾ ಸೇಯೋದು. ಗಾಂಜಾ ಸೇಯ್ತಾರೆ ನಮ್ಮ ಜನ ಜಾಸ್ತಿ. ಈಗೆಲ್ಲ ಆಗಲ್ಲ, ಬಟ್ ಮೊದಲೆಲ್ಲ ಸೇಯ್ತಾಯಿದ್ರು. ಈಗಲೂ ಕೆಲವರು ಸೇಯೋರು ಇದ್ದಾರೆ ಗಾಂಜಾ ಸೇಯೋದು. ಹಿಂಗೆ ಅಜ್ಜಿ ಮನೆಗೆ ಹಾಕಿದ್ರು. ನಾನು ಅಲ್ಲಿ ಒಂದು 3ನೇ ಕ್ಲಾಸ್ ತನಕ ಅಲ್ಲಿ ಹೋದೆ. ಆಮೇಲೆ ನಾನು ತಿರುಗಿ ಮನೆಗೆ ಬಂದುಬಿಟ್ಟೆ. ಅವ್ರಿಗೆ ಹೇಳಿದೆ ನನಗೆ ಹೋಗೋಕ್ಕಾಗಲ್ಲ ಸ್ಕೂಲಿಗೆ ಅಂತ. ಆವಾಗ ಮತ್ತೆ ತೊಗೊಂಡೋಗಿ ಬೇರೊಂದು ಊರಲ್ಲಿ 6 ಕಿಲೋಮೀಟ್ರ್ ದೂರ, ನಮ್ಮ ವಾಸ ಮಾಡುವಂಥ ಸ್ಥಳದಿಂದ 6 ಕಿಲೋಮೀಟ್ರ್ ದೂರ ಅವ್ರು ತೊಗೊಂಡೋಗಿ ಅಲ್ಲಿ ಹಾಕಿದ್ರು. ಅಲ್ಲಿ ಒಂದು 5ನೇ ಕ್ಲಾಸ್ ಹೋದೆ. 5ನೇ ಕ್ಲಾಸಲ್ಲಿ ಫೇಲ್ ಆಗಿಬಿಟ್ಟೆ. ನಾನು ಸ್ಕೂಲಿಗೆ ಹೋಗ್ತಾಯಿಲ್ಲ. ಸ್ಕೂಲಿಗಂತ ಹೋಗ್ತಾಯಿದ್ದೆ. ಮೋರಿಯಾಡಿಗೆ ಬುಕ್ಸನ್ನು ಎಲ್ಲ ಹಾಕೋದು, ಈ ಕಾಡಲ್ಲಿರುವಂಥ ಕಬ್ಳೆ ಹಣ್ಣು ಅದನ್ನು ತಿನ್ಕೊಂಡು ಸಾಯಂಕಾಲ ತನಕ ಮೋರಿಯಾಡಿಲಿ ಅಲ್ಲೆಲ್ಲ ಆಟ ಆಡ್ಕೊಂಡು ತಿರುಗಿ ಮನೆಗೆ ಬರೋದು. ಅಂದರೆ ಈಗ ನಿಮ್ಮನ್ನು ಶಾಲೆಗೆ ಹಾಕಬೇಕಂತ ಮನಸ್ಸು ಹೇಗೆ ಬಂತು ತಂದೆ ತಾಯಿಗೆ? ತಂದೆ ತಾಯಿಗೆ ಹೇಗೆ ಬಂತು ಅನ್ನೋದು ನಂಗೆ ಗೊತ್ತಾಗಲಿಲ್ಲ. ಬಟ್ ನಮ್ಮ ಅಜ್ಜಿ ಮನೆ ಕಡೆಯವರು ಸ್ವಲ್ಪ ಒಂದು ಊರಿನ ಪಕ್ಕದಲ್ಲಿ ವಾಸ ಮಾಡ್ತಾಯಿದ್ರು. ಅಲ್ಲಿ ನಮ್ಮ ಚಿಕ್ಕಮ್ಮನ ಮಗ ಮತ್ತು ನಮ್ಮ ಅಜ್ಜಿ ನಮ್ಮ ತಾಯಿಯ ಅಣ್ಣನ ಮಗ, ಒಬ್ಬ ಮಾವನ ಮಗ, ಅವ್ರನ್ನ ಹಿಂಗೆ ಸ್ಕೂಲಿಗೆ ಹಾಕಬೇಕಂತೇಳಿ ಅವರು ಮಾತಾಡಿದ್ದಾರೆ. ಆವಾಗ ಅವರು ಮಾತಾಡುವಾಗ ನನ್ನನ್ನು ಸೇರಿಸಿ 3 ಜನ ಒಟ್ಟಿಗೆ ಹಾಕ್ಬಿಡೋಣ ಅಂತ ಹೇಳಿ ಹಾಗೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಾಂದರೆ ನಮಗೆ ಹಾಕೋರು ಯಾರಿಲ್ಲ. ಹಂಗೇನೋ ಆಗ್ಬಿಟ್ಟು ನನ್ನನ್ನು ಹಾಕ್ಬಿಟ್ಟಿದ್ದಾರೆ. ಹಂಗೆ ಹಾಕಿದ್ರು. ಆಮೇಲೆ 5ನೇ ಕ್ಲಾಸ್ ಫೇಲ್ ಆಗಿಬಿಟ್ಟೆ ನಾನು. ಆಗ ನಿಮಗೆ ಆಲ್ಮೋಸ್ಟ್ 20 ವರ್ಷ ಆಗಿದೆ. 5ನೇ ಕ್ಲಾಸ್ ಹಾಕಿದ್ರು. 5ನೇ ಕ್ಲಾಸಲ್ಲಿ ನಾನು ಫೇಲ್ ಆಗಿಬಿಟ್ಟೆ. ಆಮೇಲೆ ಅಲ್ಲಿಂದ ಅವರು ಏನು ಮಾಡಿದ್ರು, ಮನೆಯಲ್ಲಿ ಇದ್ದರೆ ಮನೆಯಲ್ಲಿ ಇದ್ದವರಿಗೆ ಒಂದು ಸಮಸ್ಯೆ ಏನಂದರೆ, ನಾನು ಅಷ್ಟು ಕೀಟ್ಲೆ ಜಾಸ್ತಿ ತಿನ್ನೋದ್ರಲ್ಲಿ, ಕದಿಯೋದ್ರಲ್ಲಿ. ಮನೇಲಿ ಇದ್ದಿದ್ದ ಹಣನ ಕದೀತಾ ಇದೆ. ಮನೇಲಿರುವಂಥ ಊಟ, ಬೆಲ್ಲ, ಕೊಬ್ಬರಿ, ಇದು ಏನು ಸಿಕ್ಕಿದ್ರು ಬಿಡ್ತಿರ್ಲಿಲ್ಲ. ಅದರಿಂದ ಮನೆಯವರಿಗೆ ನನ್ನಿಂದ ಒಂದು ತೊಂದರೆ. ಅದರಿಂದ ಇವನ್ನ ಮನೇಲಿ ಇಡಿಸೋದು ಬೇಡ, ಎಲ್ಲಾದರೂ ಸ್ಕೂಲಿಗೆ ಹಾಕಬೇಕು. ಉಳಿದ ಮಕ್ಕಳು ಹೇಗಿದ್ರು? ಉಳಿದ ಮಕ್ಕಳು ಏನಂದರೆ, ಎಲ್ಲರೂ ನನಗಿಂತ ಚಿಕ್ಕವರು ಹುಡುಗರು, ನನಗಿಂತ ದೊಡ್ಡವರು 2 ಅಣ್ಣಂದಿರು. ಅವರೆಲ್ಲ ಸ್ವಲ್ಪ ಎಮ್ಮೆ ಕಾಯೋಕ್ಕೆ ಮತ್ತು ಹಾಲು ಕರಿಯೋಕ್ಕೆ ಅವರೆಲ್ಲ ಸ್ವಲ್ಪ ದೊಡ್ಡವರು ಆಗಿದ್ರು.
ಹಂಗೆ ಅವರು ಅಪ್ಪನ ಜೊತೆಲೇ ಗಟ್ಟಿಯಾಗಿ ನಿಂತ್ಕೊಂಡಿದ್ರು ಅವರು. ನಾನೇ ಸ್ವಲ್ಪ ಫ್ರೀ ಆಗಿಬಿಟ್ಟೆ. ಫ್ರೀ ಆಗಿಬಿಟ್ಟೆ ಅಂದರೆ ಅವರೆಲ್ಲ ಕೆಲಸ ಮಾಡ್ತಿದ್ರು, ನಿಮಗೆ ಸ್ವಲ್ಪ ಫ್ರೀ ಆಯಿತು ಹಾಗಾಯಿತು. ಆಮೇಲೆ ನನ್ನನ್ನು 5ನೇ ಕ್ಲಾಸ್ ಫೇಲ್ ಆದಾಗ ನನ್ನ ಮನೆಗೆ ಬಂದು ಕೂತ್ಕೊಂಡ್ರು, ಅವ್ರು ಬಿಡಲಿಲ್ಲ. ನಲ್ಲಿಸರ ಅಂತ ಸ್ಥಳ, ನಲ್ಲಿಸರ BRP ಲಕ್ಕೋಳಿ ಹತ್ರ, ಅಲ್ಲಿ ಒಂದು ಲಂಬಾಣಿ ಮನೆಯಲ್ಲಿ ತೊಗೊಂಡೋಗಿ ಹಾಕಿದ್ರು. ನಾನು ಅಲ್ಲೇ ಇರಬೇಕು, ತಿರುಗಿ ವಾಪಸ್ ಬರೋಂಗಿಲ್ಲ. ಲಂಬಾಣಿ ಮನೆಗೆ ಹಾಕುವಾಗ ಲಂಬಾಣಿಯವ್ರ ಮನೆಯಲ್ಲಿ ನಾನು ಓದ್ತಾ ಇದ್ದೆ. ಅವರು ಬೆಳಗ್ಗೆ ಅವ್ರ ಮನೇಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಎಲ್ಲ ಥರದ ಕೆಲಸ, ಸಗಣಿ ಬಾಚೋದು, ಕೊಟ್ಟಿಗೆ ಗುಡಿಸೋದು, ಇದೆಲ್ಲ ಮಾಡಿಕೊಂಡು ನಾವು ಸ್ಕೂಲಿಗೆ ಹೋಗ್ತಾಯಿದ್ವಿ. ಸ್ಕೂಲಿಗೆ ಹೋಗುವಾಗ ನನಗೆ ಆವಾಗಲೇ ಬೀಡಿ ಸೇಯೋದು ಚಟ ಜಾಸ್ತಿ ಆಯಿತು. ನಮ್ಮ ಹೆಡ್ ಮಾಸ್ಟ್ರು ಒಬ್ಬರು ಚೆನ್ನಾಗಿ ಬೀಡಿ ಸೇಯರು. ಆವಾಗ ನಮ್ಮ ಹತ್ರ ದುಡ್ಡು ಸಿಗ್ತಿರಲಿಲ್ಲ ನಮಗೆ. ನಾನು ಅವರು ಬೀಡಿ ಸೇದಿದ್ದನ್ನು, ಕಿಟಕಿಯಿಂದ ಒಗಸಿರೋದನ್ನು, ಆ ಕೊರೆ ಬೀಡಿಗಳನ್ನೆಲ್ಲ ಸೇಯಕ್ಕೆ ಶುರು ಮಾಡಿ ಅದೇ ಎತ್ಕೊಂಡು, ಮತ್ತು ಈ ನಮ್ಮ ನಾಯಕರ ಮನೆಯಲ್ಲಿ ಕೆಲವರು ಬೀಡಿ ಸೇಯರು, ಅದು ಬೀಡಿ ಕದಿಯೋಕ್ಕೆ ಶುರು ಮಾಡಿದೆ. ಹಂಗೆ ಮಾಡಿ ಆ್ಯಕ್ಚುಲಿ 7ನೇ ಕ್ಲಾಸ್ ತನಕ ಹೋದೆ ಅಲ್ಲಿ. ಆಮೇಲೆ 7ನೇ ಕ್ಲಾಸಿಗೆ ಒಂದ್ಸಲ ಫೇಲ್ ಆದೆ ನಾನು, ಅಲ್ಲೂ ಫೇಲ್ ಆದೆ ಅನಿಸುತ್ತೆ. ಮತ್ತು ನನಗೆ ವಿದ್ಯಾಭ್ಯಾಸ ಕಂಪ್ಲೀಟ್ ತಲೆ ಹೋಗಲಿಲ್ಲ. ನಿಮಗೆ ಇಂಟ್ರೆಸ್ಟ್ ಇತ್ತ, ಕಲಿಬೇಕಂತೇಳಿ ಆಸೆ ಇತ್ತ? ನನಗೆ ಹುಡುಗರು ಸ್ಕೂಲ್ ಹೋಗೋದಂತ ಆಸೆನೇ, ಬಟ್ ಸ್ಕೂಲಲ್ಲಿ ಹೋಗಿ ಕುತ್ಕೊಂಡ್ರೆ ನನಗೆ ಬರೆಯೋಕ್ಕೆ ಓದೋಕ್ಕೆ ಬರ್ತಿರಲಿಲ್ಲ. ಅದೇ ನನ್ನ ಪ್ರಾಬ್ಲಮ್. ಅದೇನು ಆವಾಗಲಿಂದನೂ ವಿದ್ಯಾಭ್ಯಾಸ ನನಗಿಲ್ಲ, ಓದೋಕ್ಕಾಗ್ತಿರ್ಲಿಲ್ಲ. ಹಿಂಗಾಯಿತು ನನ್ನ ಜೀವಿತ. ಆಮೇಲೆ ನಾನು ತಿರುಗಿ ಮನೆಗೆ ಬಂದುಬಿಟ್ಟೆ. ಒಂದು ವಾರ ಏನೋ ಇದ್ಬಿಟ್ಟು ಫಸ್ಟ್ ನಾನು ಕೆಲ್ಸಕ್ಕೆ ಹೋದೆ. ಕೆಲ್ಸಕ್ಕೆ ಹೋಗಿರುವಂಥದ್ದು ಏನಂದರೆ ಈ ನೀಲಗಿರಿ ಮರ ಹತ್ತೋದು. ನೀಲಗಿರಿ ಮರ ಹತ್ತಿ ಸಪ್ಪನ್ನು ತೆಗೆದು ಎಣ್ಣೆನ ತೆಗೆದು ಸೇಲ್ ಮಾಡೋದು. ಆ ಕೆಲಸ ಹೆಂಗಂದರೆ, ಅದು ಕೆರೆ ಪಕ್ಕನೇ ಕಾಡಲ್ಲೇ ನೀಲಗಿರಿ ಪ್ಲಾಂಟೇಷನಲ್ಲಿ, ಅಲ್ಲೇ ಶೆಡ್ ಹಾಕೋದು, ಅಲ್ಲೇ ಮಲಗೋದು, ಅಲ್ಲೇ ಬೇಯಿಸ್ಬೇಕು, ಅಲ್ಲೇ ಊಟ ಮಾಡಬೇಕು, ಅಲ್ಲೇ ಕೆಲಸ ಮಾಡಬೇಕು. ಹೀಗೆ ಕೆಲಸ ಮಾಡ್ಕೊಂಡು ಬಂದಿರುವಾಗ ನನಗೆ ನಾನು ಹೊಸ ವಿಷಯಗಳನ್ನ ಥಿಂಕ್ ಮಾಡ್ತಾಯಿದ್ದೆ, ಏನಾದರೂ ಮಾಡಬೇಕು ನನ್ನ ಜೀವನದಲ್ಲಿ ಅಂತ. ಆವಾಗ ನನಗೆ ಬಂದಿರುವಂಥದ್ದು ಒಂದು ಚಟ ಏನಂದರೆ ಡ್ರೈವಿಂಗ್ ಕಲಿಬೇಕು ಅಂತ. ಹಾಗೆ ಡ್ರೈವಿಂಗ್ ಕಲಿಬೇಕಂತ ಹೇಳಿ ನಾನು ಒಂದು ಡ್ರೈವಿಂಗ್ ಸ್ಕೂಲಿಗೆ ಹೋದೆ. ಡ್ರೈವಿಂಗ್ ಸ್ಕೂಲ್ ಹೋಗಿ ಕಲಿತೆ. ಡ್ರೈವಿಂಗ್ ಸ್ಕೂಲಿಗೆ ಸ್ವಲ್ಪ ಕಲಿತೆ. DL ನನಗೆ ಸಿಗಲಿಲ್ಲ. ಸ್ಕೂಲನ್ನು ಕಲಿತು ನಾನು ಪಾಸ್ ಮಾಡಿದೆ. ಅಲ್ಲ, DL ಸಿಕ್ತು ನನಗೆ. DL ಸಿಕ್ಕಿ ನಾನು DL ತೊಗೊಂಡೋಗಿ ಕೊಟ್ಟರೆ ನನಗೆ ಕೆಲಸ ಯಾರು ಕೊಡ್ತಾಯಿಲ್ಲ. ಕಾರಣ DL ಆಗಿದ್ದು ಇನ್ನೂ 1 ತಿಂಗಳೂ ಆಗಿಲ್ಲ. ನೀನು ಹೊಸ ಹುಡುಗಪ್ಪ, ನಿನಗೆ ಗಾಡಿ ಕೊಡೋಕ್ಕಾಗಲ್ಲ ಅಂತೇಳಿ. ಆವಾಗ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಒಬ್ಬರು ಇದ್ದರು, ಅವ್ರು ಲಾರಿ ಡ್ರೈವರ್ ಆಗಿದ್ದರು, ಅವ್ರ ಜೊತೆಗೆ ಬಾಂಬೆಗೆ ಹೋಗ್ಬಿಟ್ಟೆ. ಅಂದರೆ ಇದು ಸಾಧಾರಣ ನಿಮಗೆ ಏಜ್ ಎಷ್ಟಾಗಿತ್ತು? ಆವಾಗ ನನಗೆ ಏಜು ಆಗಿದೆ 23 ಆಗಿದೆ. 23 ಏಜ್? 23 ಆಗಿದೆ. ಅಂದರೆ ನೀವು ಆಗ 7ನೇ ಕ್ಲಾಸ್ ಆಗಿದ್ದಷ್ಟೇ. ಅದೇ 23 ಆಗಿದೆ. ಆಮೇಲೆ ನಾನು ಬಾಂಬೆಗೆ ಹೋದೆ. ಬಾಂಬೆಲಿ ಹೋಗ್ಬಿಟ್ಟು ನನಗೆ ಆ ಡ್ರೈವರು ಬಾಂಬೆಲಿ ಎಲ್ಲ ತೋರಿಸ್ಬಿಟ್ಟ. ಏನೂ ಗೊತ್ತಿರಲಿಲ್ಲ ನನಗೆ ಬಾಂಬೆ ವಿಷಯ. ನಾನು ಬಾಂಬೆಗೆ ಹೋದ್ಮೇಲೆ ಲೌಕಿಕವಾಗಿ ಕೆಲವು ವಿಷಯಗಳನ್ನು ನಾನು ರೂಢಿ ಮಾಡ್ಕೊಂಬಿಟ್ಟೆ. ನನಗೆ ಬಾಂಬೆಯಿಂದ ತಿರುಗಿ ಬರೋಕ್ಕೆ ಆಸೆ ಇಲ್ಲ. ಅಲ್ಲಿ ಆ ಡ್ರೈವರ್ ನನಗೆ ಎಲ್ಲ ಬಾಂಬೆಲಿರುವಂಥ ಈ ವೇಶ್ಯವಾಟಿಕೆ ಏರಿಯಾಗಳು ಅದೆಲ್ಲ ತೋರಿಸಿದ. ಅಲ್ಲೆಲ್ಲ ನನ್ನ ಕರ್ಕೊಂಡು ಹೋಗ್ಬಿಟ್ಟ. ಅದರಲ್ಲೆಲ್ಲ ನಾನು ಇನ್ಕ್ಲೂಡ್ ಆದೆ. ನನಗೆ ಊರಿಗೆ ಬರೋಕ್ಕೆ ಇಷ್ಟ ಇಲ್ಲ. ಆಮೇಲೆ ನಾನು ಬಾಂಬೆಲೇ ಸ್ವಲ್ಪ ದಿನ ಇದ್ದೆ. ಅಲ್ಲಿಂದ ಆಮೇಲೆ ಆ ಡ್ರೈವರೇ ನನ್ನನ್ನು ತಿರುಗಿ ಕರ್ಕೊಂಬಂದರು ಊರಿಗೆ. ಇನ್ನು ಇಲ್ಲಿ ಇದ್ದರೆ ನೀನು ಸರಿಯಾಗಲ್ಲ, ಇಲ್ಲ ನನಗೆ ಊರಲ್ಲಿ ಇದು ಮಾಡ್ತಾರೆ, ನೀನು ಬಂದುಬಿಟ್ಟು ನೀನು ಬೇಕಾದರೆ ಏನಾದ್ರು ಮಾಡು ಅಂತ ಹೇಳಿ ಮತ್ತೆ ಕರ್ಕೊಂಡು ಬಂದುಬಿಟ್ಟ ಊರಿಗೆ. ನಿಮಗೆ ಮನಸ್ಸಿರಲಿಲ್ಲ? ನನಗೆ ಬರೋಕ್ಕೆ ಮನಸ್ಸಿರಲಿಲ್ಲ. ಆ ಥರ ಆಗಿತ್ತು. ತಪ್ಪಾದ ಮಾರ್ಗಕ್ಕೆ ನೀವು ಆಲ್ರೆಡಿ ಬಿದ್ದಾಗಿತ್ತು? ಹಾಗೆ ತಪ್ಪಾದ ಮಾರ್ಗಕ್ಕೆ ನಾನು ಬಿದ್ದುಬಿಟ್ಟಿದೆ. ಆಮೇಲೆ ತಿರುಗಿ ಬಂದಮೇಲೆ ನನಗೆ ಕಂಪ್ಲೀಟ್ ನಾನು ಅಷ್ಟೊತ್ತಿಗೆ ದಾರಿ ತಪ್ಪಿಬಿಟ್ಟೆ. ಈ ವಿಷಯ ಇಲ್ಲ, ಮನೆಗೆ ಗೊತ್ತೇ ಇಲ್ಲ. ಅಂದರೆ ನೀವು ಇಲ್ಲಿ ಸಣ್ಣ ಸಣ್ಣ ಕಳ್ಳತನ ಮಾಡ್ತಾ ಇದ್ದೀರಿ ಬಿಟ್ಟರೆ ಅಂಥ ತಪ್ಪಾದ ದಾರಿಗೆ ನೀವು ಹೋಗಿರಲಿಲ್ಲ? ಇಲ್ಲ, ತಪ್ಪಾದ ದಾರಿ ಅಂದರೆ ನಾನು ಬಾಂಬೆಯಿಂದ ಬಂದಮೇಲೆ
ಆ ಲೌಕಿಕವಾಗಿ ಆ ತಪ್ಪು ಬಾಂಬೆಲಿ ಮಾತ್ರ ಮಾಡಿದ್ದು ನಾನು. ಅಲ್ಲಿಂದ ಊರಿಗೆ ಬಂದುಬಿಟ್ಟೆ ಮತ್ತೆ ನಾನು ಹಾಳಾಗ್ಬಿಟ್ಟೆ. ಹೆಂಗೆ ಹಾಳಾಗ್ಬಿಟ್ಟೆ ಅಂದರೆ, ನನಗೆ ಒಂದು ಚಟ ಏನಂದರೆ ಕದಿಬೇಕು, ಕದಿಯೋದು. ಏನು ಕದಿಯೋದು ಅಂದರೆ ಕೋಳಿ ಕದಿಯೋದು, ಆಮೇಲೆ ತೆಂಗಿನ ಮರ ಹತ್ತಿ ತೆಂಗಿನಕಾಯಿ ಕದಿಯೋದು, ಆಮೇಲೆ ತರಕಾರಿ ನೈಟ್ ಯಾರ್ಯಾರ ಮನೇಲಿ ತರಕಾರಿ ಇದೆ ಎಲ್ಲ ನೋಡೋದು, ಸಾಯಂಕಾಲ ಒಳ್ಳೊಳ್ಳೆ ತರಕಾರಿ ಕದಿಯೋದು. ಅಂದರೆ ನಿಮ್ಮ ಏರಿಯಾದಲ್ಲಿ ತರಕಾರಿ ತುಂಬ ಬೆಳಿತಾರೆ ನಮ್ಮ ಏರಿಯಲ್ಲಿ. ಮತ್ತು ನಾನು ಬೇರೆ ಬೇರೆ ಹಳ್ಳಿಗೆಲ್ಲ ಹೋಗ್ತಾ ಇದ್ದೆ, ನಿಂತಲ್ಲಿ ಇರೋದಿಲ್ಲ. ನಾನು ಒಂದು ನೈಟು ಮನೇಲಿ, ಈಗ ನನಗೆ ಆ ಬಾಂಬೆಗೆ ಹೋದ್ಮೇಲೆ ಮತ್ತು ಒಂದಿನ ನನ್ನ ಮನೇಲಿ ನಿಂತ್ಕೊಂಡಿಲ್ಲ. ನಾನು ಮನೆಗೆ ಬರ್ತಾ ಇದ್ದೆ, ಮನೆಗೆ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದೆ ಕಟಿಂಗ್ ಮಾಡ್ಕೊಂಬರ್ತೀನಿ ಅಂತ ಹೇಳಿ. ಕಟಿಂಗ್ ಮಾಡೋಕ್ಕೆ ಹೋದ ಅಂದರೆ ಅವ್ರ ಮನೇಲಿ ತಿಳ್ಕೊಳ್ಳೋರು ಇನ್ನೂ ಇವನು ಬರಲ್ಲ, ಹಂಗೆ ಹೋಗ್ಬಿಡ್ತಾ ಇದ್ದೆ ನಾನು. ಎಲ್ಲಿ ಹೋಗ್ತೀನಿ, ಏನು ಹೇಳ್ತೀನಿ, ಏನು ಮಾಡ್ತೀನಿ ಅಂತ ಯಾರಿಗೂ ಹೇಳ್ತಾ ಇರಲಿಲ್ಲ. ಆದರೆ ಗೊತ್ತಿಲ್ಲ ಯಾರಿಗೆ, ಮನೇಲಿ ಗೊತ್ತಿಲ್ಲ ತಪ್ಪಾದ ಮಾರ್ಗದಲ್ಲಿ ಗೊತ್ತಾಗಿದೆ. ಬಾಂಬೆಲಿ ಹೋಗಿದ್ದು, ಇವನು ಕೆಟ್ಟದ ದಾರಿಗೆ ಹೋಗಿದೆ ಎಲ್ಲ ಮನೆಯಲ್ಲಿ ಗೊತ್ತಾಗೋದು. ನಾನು ಅಷ್ಟೊತ್ತಿಗೆ 23-25 ವರ್ಷ ಆಯಿತು. ಅಪ್ಪ ನನಗೆ ಭಯ್ಯರು, ಹೊಡಿಯೋಕ್ಕೆ ಬರ್ತಿರ್ಲಿಲ್ಲ. ಭಯ್ಯರು, ನಾನು ಎಸ್ಕೇಪ್ ಅಲ್ಲಿಂದ ಓಡೋಗ್ಬಿಡ್ತಾ ಇದ್ದೆ. ನಾನು ಅಲ್ಲಿ ಮಲಗ್ತಿರ್ಲಿಲ್ಲ. ಅಣ್ಣಂದಿರು ನಿಮಗೆ? ಅಣ್ಣಂದಿರು ಇಲ್ಲ. ನಾನು ಮನೆಗೆ ಹೋಗೋದು ಯಾವಾಗ, ಅಣ್ಣ ಅಪ್ಪ ಯಾರೂ ಇರಬಾರ್ದು, ಯಾರು ಇಲ್ಲದೆ ಟೈಮಲ್ಲಿ ಮನೆಗೆ ಹೋಗ್ತಾ ಇದೆ, ಅಮ್ಮಗಿಮ್ಮ ಮಾತಾಡಿಸ್ತಾ ಇದೆ, ಏನೋ ಸಿಕ್ಕರೆ ತಿಂತಾ ಇದೆ. ಬೇರೆ ಬಟ್ಟೆ ಚೇಂಜ್ ಮಾಡಿಬಿಟ್ಟು, ಎಕ್ಸ್ಟ್ರಾ ಬಟ್ಟೆ ತೊಗೊಳ್ತಿರ್ಲಿಲ್ಲ, ಆ ಬಟ್ಟೆ ಚೇಂಜ್ ಮಾಡಿ, ಇಲ್ಲ ಅಣ್ಣಂದು ಯಾರ್ದಾದ್ರೂ ಬಟ್ಟೆ ಹಾಕ್ಕೊಂಬಿಟ್ಟು. ನಿಮ್ಮ ಮನೇಲಿ ಅಂತೂ ಇರ್ತಿರ್ಲಿಲ್ಲ, ಮನೇಲಿ ಇರ್ತಿರ್ಲಿಲ್ಲ, ಮನೇಲಿ ಇರೋ ಪದ್ಧತಿನೇ ಇರಲಿಲ್ಲ. ಆಮೇಲೆ ತರಕಾರಿ ಆಯಿತು, ಅದು ಇದೆಲ್ಲ ತೆಂಗಿನಕಾಯಿ ಅದೆಲ್ಲ ಕದಿಯ ಶುರು ಆಯಿತು. ಅದಾದಮೇಲೆ ನನಗೆ ಬಹಳ ದುಃಖ ಆಗಿದ್ದ ವಿಷಯ ಏನಂದರೆ, ಕುರಿಗಳನ್ನು ಕದಿಯೋಕ್ಕೆ ಶುರು ಮಾಡಿದೆ. ಕುರಿ, ನನ್ನ ಜೊತೆಯಲ್ಲಿ ಒಂದು 5-6 ಜನ ಹುಡುಗರಿದ್ದರು. ಒಂದು ದಿನಕ್ಕೆ ನಾವು ಅರ್ಧ ಗಂಟೆ ಒಳಗೆ 6 ಕುರಿಯನ್ನು ಕದ್ದೀವಿ. ಅದು ಕದ್ದಿರೋದು ಹೆಂಗಂದರೆ, ನಾನು ಮುಂದೆ ನಿಲ್ಲೋದು, ಹಿಂದ್ಗಡೆ ನನ್ನ ಜೊತೆ ಹುಡುಗರಿರೋದು. ಆ ಕುರಿಗಳನ್ನು ಕುತ್ತಿಗೆಯನ್ನು ತಿರುಗಿಸಿ ಕೂಗದೆ ಸಾಯಿಸಿ ಅಲ್ಲಿಂದ ಎತ್ತಿಬಿಡ್ತಾ ಇದ್ದೆ ನಾನು. ಕೈಯಿಂದನೇ ಕುತ್ತಿಗೆ ತಿರುಗಿಸ್ತಾ ಇದ್ದೆ ನಾನು ಕುರಿಗಳು. ಒಂದೇ ಅರ್ಧ ಗಂಟೆ ಒಳಗಡೆ 5 ಕುರಿಗಳನ್ನು, ಅಲ್ಲ 6 ಕುರಿಯನ್ನು ನಾವು ಕದ್ದಿ ತಗೊಂಡೋದ್ವಿ. ಆಮೇಲೆ ಈಗ ಕುರಿಯವರು ಕಂಡ್ರೆ ಅವ್ರನ್ನ ಸಹ ನಾನು ಇದು ಮಾಡ್ತಾಯಿದ್ದೆ. ಸರಿ, ಒಂದು ಕುರಿ ಬೇಕು ನಮಗೆ, ನನ್ನ ಮನೆಯವರೆಗೆ ಬರ್ತೀಯ ಅಂತ ಹೇಳೋದು. ಅವನು ನನ್ನ ಬೈಕಲ್ಲಿ, ನನ್ನ ಫ್ರೆಂಡ್ಸ್ ಬೈಕಲ್ಲಿ ಹಾಕೋದು. ಆ ಕುರಿನ ಎತ್ಕೊಂಡು ಹೋಗಿ ಅರ್ಧ ದಾರಿಗೆ ಬರುವಾಗ ಅವನಿಗೆ ಚಾಕು ತೋರಿಸೋದು. ಅವನಿಗೆ ಒಂದು 3 ರೂಪಾಯಿ 4 ರೂಪಾಯಿ ಒಂದು ಜೋಬಲ್ಲಿ ಹಾಕಿ ಬಸ್ ಹತ್ತಿಸಿ ಕಳಿಸೋದು, ಕುರಿ ಎತ್ಕೊಂಡ್ಬಂದ್ಬಿಡೋದು. ಹಾಗೆ ಮಾಡ್ತಿರುವಾಗ ನಮ್ಮ ಊರಿನ ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಗೊತ್ತಾಯಿತು ಟೋಟಲ್ ನಾನು ಸರಿ ಇಲ್ಲ ಅಂತೇಳಿ. ಅದಾದಮೇಲೆ ಆ ಕಳ್ತನಗೆಲ್ಲ ಆಗ್ತಿರುವಾಗಲೇ ನನಗೆ ಒಂದು ಊರಲ್ಲಿ ನಾನು ಹೋಗಿದೆ ಅಂದರೆ, ಇವತ್ತು ಸಾಯಂಕಾಲ ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಯಾರ ಜೊತೆಗೆ ಒಂದು ಊರಿಗೆ ಹೋಗಿಬಿಟ್ರೆ ಆ ಊರಿನವರೆಲ್ಲ ಭಯ ಪಡೋರು ನನಗೆ. ಇವತ್ತು ಇವನು ಬಂದಿದ್ದ ಅಂದರೆ ಏನಾದರೂ ಕಿತಾಪತೆ ಮಾಡ್ತಾನೆ. ನೀವು ನೈಟಲ್ಲೆಲ್ಲ ಎಲ್ಲಿ ಇರ್ತಿದ್ರಿ? ನೈಟಲ್ಲಿ ನಾನು ಒಂದು ಊರಲ್ಲಿ ನೈಟಲ್ಲಿ ಬಂದಿದ್ದೀನಿ ಅಂದರೆ ಅಲ್ಲಿ ಏನಾದರೂ ನನಗೆ ಗೀಟುವಂಥದ್ದು ಇರಬೇಕು. ನೀವು ಅದನ್ನೆಲ್ಲ ಯೋಚಿಸಿ ಪ್ಲಾನ್ ಮಾಡಿ ಆ ಊರಿಗೆ ಬರ್ತಾ ಇದೆ, ಇಲ್ಲಾಂದ್ರೆ ಸುಮ್ಮನೆ ಹೋಗ್ತಿರ್ಲಿಲ್ಲ ಊರಿಗೆ. ಆಮೇಲೆ ನನಗೆ ಹಂಗಿರುವಾಗಲೇ ನನಗೆ ಮದುವೆ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಮನೆಯಲ್ಲಿ. ಬಟ್ ಒಂದು 5-6 ಹುಡುಗಿಯರನ್ನ ನಾನು ನೋಡಿದ್ದಾರೆ. ಬಟ್ ಒಂದು ಹುಡುಗಿನೂ ಇದಾಗಲಿಲ್ಲ, ಏನು ಸೆಟ್ ಆಗಲಿಲ್ಲ. ಏನು ಈಗ ಎಂಗೇಜ್ಮೆಂಟ್ ಅಂದರೆ ಆ ಹುಡುಗಿ ಕ್ಯಾನ್ಸಲ್ ಆಗೋದು. ಅಂದರೆ ಒಪ್ಕೊಳ್ತೀನಿ, ನಿಮ್ಮ ಸ್ವಭಾವ ಎಲ್ಲರಿಗೂ ಗೊತ್ತಾಗ್ತಾ ಇದ್ದು ಹುಡುಗಿ ಕ್ಯಾನ್ಸಲ್ ಆಗೋದು. ಮತ್ತು ನಾನು ಒಂದು 2-3 ಹುಡುಗಿಯರನ್ನ ಲವ್ ಮಾಡಿ ಮದುವೆ ಆಗಬೇಕಂತ ಹೇಳಿ ಟ್ರೈ ಮಾಡಿ ದೊಡ್ಡ ಗಲಾಟೆ ಮಾಡಿದ್ದೀನಿ. ಆದರೂ ಅದು ಇದಾಗಲಿಲ್ಲ, ಮದುವೆ ಸೆಟ್ಲ್ ಆಗಲಿಲ್ಲ. ನಮ್ಮ ಕ್ಯಾಸ್ಟಲ್ಲೇ ನನಗೆ ಮದುವೆ ಆಗೋಕ್ಕೂ ಆಗಲಿಲ್ಲ. ಮತ್ತು ನಾನು ಹಿಂದ್ಗಡೆ ಯಾರು ಬಲವಂತ ಮಾಡಿ ಇವನ್ನ ಮದುವೆ ಮಾಡಿ ಬಿಡೋಣ ಅನ್ನೋರು ಇರಲಿಲ್ಲ. ಆ ಲೆವೆಲಿಗೆ ಹೋಗ್ಬಿಟ್ಟೆ ನಾನು. ಕಾರಣ ಮದುವೆ ಮಾಡಿಬಿಟ್ಟು ನಾಳೆ ಏನಾರು ಹೆಚ್ಚು ಕಮ್ಮಿ ಆದ ತಂದೆ ತಾಯಿಗೆ ಸಹ ಧೈರ್ಯ ಇರ್ತಾ ಇರಲಿಲ್ಲ.
ಹಂಗಾಗ್ಬಿಡ್ತು ಪರಿಸ್ಥಿತಿ. ಹೆಣ್ಣಿನ ಬಾಳು ಅಂತೇಳಿ. ಹೌದು, ಹಂಗಾಯ್ತು. ಆಮೇಲೆ ಅಲ್ಲೆಲ್ಲ ಆದಮೇಲೆ ಶಿವಮೊಗ್ಗ ಸೇರ್ಕೊಂಡ್ಬಿಟ್ಟೆ, ಸಿಟಿ ಹತ್ರ. ಅಲ್ಲಿ ಶಿವಮೊಗ್ಗದಲ್ಲೂ ಕದಿಯೋದು ಶುರು ಮಾಡಿಬಿಟ್ಟೆ. ನೈಟ್ ರೋಡ್ ಸೈಡಲ್ಲಿರುವಂಥ ಗಾಡಿಗಳು, ಹಣ್ಣು ಹಂಪಲುಗಳನ್ನೆಲ್ಲ ಕದಿಯೋದು. ಆಮೇಲೆ ನೈಟ್ ಬಸ್ ಸ್ಟ್ಯಾಂಡಲ್ಲಿ ಮಲ್ಗೋದು, ಇಲ್ಲ ಹುಡುಗರ ಜೊತೆ ಹಾಸ್ಟೆಲಲ್ಲಿ ಮಲ್ಕೊಳ್ಳೋದು, ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು. ಆವಾಗ ನಿಮ್ಗೆ ಡ್ರಿಂಕ್ಸ್ ಅದು ಇದೆಲ್ಲ ಎಲ್ಲ ಇತ್ತು. ಸ್ಮೋಕ್ ಇತ್ತು, ಡ್ರಿಂಕ್ಸ್ ಇತ್ತು, ಗಾಂಜಾನು ಸೇದೆ. ಗಾಂಜಾ ಸೇದು ನಾನು ಅನೇಕ ಸಲ ಬಿದ್ದಿದ್ದೀನಿ. ಆದರೆ ಮನೇಲೆಲ್ಲ ಕೇಳಿದ್ದಾರೆ ಏನಾಯಿತು ಏನಂತ. ಆವಾಗ ನಾನು ಏನೂ ಆಗಿಲ್ಲ ಅಂತ ಹೇಳಿದೆ. ಆವಾಗ ಮನೇಲಿ ಅವರು ಭಯ ಪಡೋದು, ಇವನಿಗೇನಾದರೂ ದೆವ್ವ ಗಿವ್ವ ಎಲ್ಲ ಏನಾರು ಹೊರಗಡೆದು ಏನಾದ್ರು ಬಂತ ಅಂತೇಳಿ. ಆವಾಗ ನಮ್ಮ ಅಪ್ಪನ ಮೇಲೆ ಒಂದ್ಸಲ ದೇವರು ಕರೆಸಿದ್ರು, ಇವನಿಗೇನೋ ಆಗಿದೆ ಸ್ವಲ್ಪ ಕೇಳೋಣ ಹೇಳಿ ಅಪ್ಪನ ಮೇಲೆ ದೇವರು ಬರೋದು. ತಂದಾಗ ನಾನು ಗಾಂಜಾ ಸೇದು ನನ್ನ ಕಂಪ್ಲೀಟ್ ನನಗೆ ಇದಾಗ್ಬಿಟ್ಟಿದೆ, ನನಗೇನು ಕಾಣ್ತಾ ಇಲ್ಲ, ಆ ಥರ ಆಗಿಬಿಟ್ಟಿದ್ದೀನಿ, ಸುಸ್ತಾಗಿ ಬಿದ್ದಿದ್ದೀನಿ. ಅಪ್ಪನ ಮೇಲೆ ದೇವ್ರು ತಂದುಬಿಟ್ಟು ಅಪ್ಪನ ಕೇಳಿದ್ದಾರೆ, ದೇವ್ರು ಹೇಳಿದ್ದಾರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಹಬ್ಬ ಮಾಡಲಿಲ್ಲ, ಅದಕ್ಕೆ ನಿಮಗೆ ಮಗನಿಗೆ ತೊಂದರೆ ಅಂತ ಅವರು ಹೇಳ್ಬಿಟ್ರು. ಆವಾಗ ನನಗೊಂದು ಧೈರ್ಯ ಬಂತು, ಓ ದೇವರು ಸದ್ಯ ಹೇಳಿಲ್ಲ, ಸುಳ್ಳು ಹೇಳಿಬಿಟ್ಟಿದ್ರು. ನನಗೊಂದು ಬಚಾವಾಯ್ತಲ್ಲಿ. ಅದ್ರ ಜೊತೆಲಿ ನಮ್ಮ ಅಣ್ಣ ಇದ್ದಾನೆ, ಒಬ್ಬ ಅಣ್ಣ ಇದ್ದಾನೆ, ಅವನೇ ನನಗೆ ಗಾಂಜಾ ಕೊಟ್ಟಿರೋದು ಜಾಸ್ತಿ. ಅಣ್ಣ ಚೈತಿದ್ದ. ಅಣ್ಣ ಹೀಗೆ ನಿಮ್ಮೊಟ್ಟಿಗೆ ಬರ್ತಿದ್ದ? ಅಂದರೆ ನಾನು ಅವನ ಜೊತೆಲಿ ಎಮ್ಮೆಗೆ ಹೋಗಿದ್ದೀನಿ, ಅಲ್ಲಿ ಕಾಡಲ್ಲಿ ನಾವು ಸೇದಿದ್ದೀವಿ ಗಾಂಜಾ. ಅದು ಅಪ್ಪನಿಗೆ ಗೊತ್ತಿಲ್ಲ, ಮನೇಲಿ ಯಾರಿಗೂ ಗೊತ್ತಿಲ್ಲ. ಅಂದರೆ ಮನೆಯವರು ಬೇರೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರ್ತೀವಿ, ಎಲ್ಲರೂ ಒಳ್ಳೆ ರೀತಿಯಲ್ಲಿ, ಎಲ್ಲರೂ ಡೀಸೆಂಟಾಗಿ ಅವ್ರವ್ರ ಮದುವೆ ಅವ್ರವ್ರ ಕೆಲಸ ಚೆನ್ನಾಗಿದ್ರು. ಎಮ್ಮೆನ ಸಾಕೊಂಡು ಸ್ವಲ್ಪ ರಾಗಿ ಗದ್ದೆ ಜಮೀನೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ರು. ಬಟ್ ನಾನೇ ಇದು ಹೊರಗಡೆ ಹಿಂಗೆ ಬಂದಿರೋದು. ಆಮೇಲೆ ಶಿವಮೊಗ್ಗ ಎಲ್ಲ ಆಯಿತು, ಹಂಗೆಲ್ಲ ಮುಗೀತು. ನನಗೆ ಜಾಸ್ತಿ ಪಿಶಾಚಿ ನನ್ನ ಜೀವಿತದಲ್ಲಿ ಹೋರಾಟ ಮಾಡಿದೆ ಅಂದರೆ, ಒಂದು ಕಳ್ತನ, ಎರಡು ಹೆಣ್ಣು ಮಕ್ಕಳದು ಒಂದು ಚಟ. ಇದು ಎರಡು ಜಾಸ್ತಿ ನನ್ನ ದೇಶ ಎಲ್ಲ ಸುತ್ತಿಸಿದ್ದು. ಭಯಂಕರ ಅದೊಂದು ಶಕ್ತಿ ನನ್ನ ಮೇಲೆ ಇತ್ತು. ಅದಾದಮೇಲೆ ನನಗೆ ಊರ ಕಡೆ ಎಲ್ಲ ಶಿವಮೊಗ್ಗ ಎಲ್ಲ ಆಯಿತು. ನನಗೆ ಆಮೇಲೆ ಎಲ್ಲೂ ಕೆಲಸ ಇಲ್ದಂಗೆ ಆಯಿತು. ಲಾಸ್ಟ್ ನಾನು ಡಿಸಿಷನ್ ಮಾಡಿದೆ, ಇನ್ನು ನನಗೆ ಯಾರು ಮದುವೆ ಹುಡುಗಿ ಕೊಡೋದಿಲ್ಲ, ಇನ್ನು ಹೀಗೆ ನನ್ನ ಲೈಫ್ ಆಗುತ್ತೆ, ಅದರಿಂದ ದೂರ ಎಲ್ಲಾದರೂ ಹೊರಟೋಗೋಣ ಅಂತೇಳಿ ನಾನೇನು ಮಾಡಿದೆ, ಯಾರು ಕರೀತಾರೋ ಇಲ್ಲ ಯಾರು ಕರ್ಕೊಂಡು ಹೋಗ್ತಾರೋ ಅವ್ರ ಜೊತೆ ಹೋಗೋದು ಅಂತೇಳಿ ಸುಮ್ಮನೆ ಹಿಂಗಿದ್ದೆ ನಾನು. ಯಾರೋ ಒಬ್ಬರು ಬಂದು ಹೇಳಿದ್ರು, ಹಿಂಗೆ ಗುಲ್ಬರ್ಗ ಅಂದರೆ ಶಿವಮೊಗ್ಗದಿಂದ ಒಂದು 900 ಕಿಲೋಮೀಟ್ರ್ ಅನಿಸುತ್ತೆ ಗುಲ್ಬರ್ಗ, ಅಲ್ಲಿ ಹೋಗೋಣ ಬಾ, ನಿನಗೆ ಕೆಲಸ ಇದೆ, ಹೋಟೆಲಲ್ಲಿ ಕೆಲಸ ಇದೆ. ನಾನು ಶಿವಮೊಗ್ಗದಲ್ಲೂ ಹೋಟೆಲ್ ಕೆಲಸ ಮಾಡಿದ್ದೇನೆ, ನನಗೆ ಪರಿಚಯ ಇತ್ತು ಹೋಟೆಲ್ ಕೆಲಸ. ಶಿವಮೊಗ್ಗದಲ್ಲಿ ಹೋಟೆಲ್ ಕೆಲಸ ಮಾಡಿದ್ದು ಹೆಂಗಂದರೆ, ಬೆಳಿಗ್ಗೆ ಒಂದು ಹೋಟ್ಲಿಗೆ ಹೋಗ್ತಾಯಿದ್ದೆ, ಅಲ್ಲಿ ನಾಷ್ಟ ಮಾಡ್ತಾಯಿದ್ದೆ, ಟೇಬಲ್ ಒರೆಸೋದು, ಮಧ್ಯಾಹ್ನ ಒಂದು ಊಟ ಮಾಡೋದು, ಆಮೇಲೆ ಟೇಬಲ್ ಒರೆಸ್ತಾನೆ ಈ ಕಸ್ಟಮರ್ ಈಗ ನಾಷ್ಟ ಮಾಡಿ ಬಿಲ್ ಕೊಟ್ಟಾದ್ಮೇಲೆ ಟಿಪ್ಸ್ ಕೊಡ್ತಾರೆ ಸಪ್ಲೈರಿಗೆ. ಅದರಲ್ಲಿ ಏನಾದರೂ ಒಂದು 50 ಇಲ್ಲ 20 ಹಿಂಗೆ ಟಿಪ್ಸ್ ಇಡುವಾಗ ಅದು ಎತ್ಕೊಂಡ್ಬಿಟ್ಟು ಮೆಲ್ಲಗೆ ಜೋಬಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಮೆಲ್ಲಗೆ ಓಡೋಗ್ಬಿಡ್ತಾಯಿದ್ದೆ. ಪಿಕ್ಚರಿಗೆ ಹೋಗ್ತಾಯಿದ್ದೆ. ಪಿಕ್ಚರಿಗೆ ಅಂದರೆ ನನಗೆ ಪಿಕ್ಚರಿಂದ ಹುಚ್ಚಿತ್ತು. ದಿನಕ್ಕೆ 5 ಪಿಕ್ಚರ್ ನೋಡಿದ್ದೀನಿ ನಾನು. 5 ಪಿಕ್ಚರ್ ನೋಡಿ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ದೀನಿ ನಾನು ದಿನಕ್ಕೆ. ಹಂಗೆ ಮಾಡಿ ಎಲ್ಲ ಶಿವಮೊಗ್ಗದಲ್ಲಿರುವಂಥ ಎಲ್ಲ ಹೋಟ್ಲಲ್ಲಿ, ನಾಷ್ಟಕ್ಕೊಂದು ಹೋಟ್ಲಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ, ಊಟಕ್ಕೆ ಒಂದು ಕೆಲಸ. ಹಿಂಗೆ ನನಗೆ ಶಿವಮೊಗ್ಗದಲ್ಲಿ ಮಥುರಾ ಹೋಟೆಲ್ ಅಂತ ಇದೆ ಗಾಂಧಿ ಬಜಾರಲ್ಲಿ, ಅಲ್ಲಿ ನಾನು ಒಂದು 2 ದಿವಸ ಎಲ್ಲ 2 ತಿಂಗಳನ್ನ 3 ತಿಂಗಳು ಇದ್ಕೊಂಡು ಅಲ್ಲಿ ನಾನು ಫಸ್ಟ್ ಟೇಬಲ್ ಕ್ಲೀನ್ ಮಾಡೋದು ಕಲ್ತಿದ್ದು. ಬಟ್ ಅಲ್ಲಿ ಮ್ಯಾನೇಜರ್ಗಳೆಲ್ಲ ರಾತ್ರಿ ಎಲ್ಲ ಪಿಕ್ಚರ್ ನೋಡ್ಕೊಂಡು ಬರೋದು, 3 ಗಂಟೆಗೆ ಅಲ್ಲ ಒಂದು 2:30 3 ಗಂಟೆಗೆ ಬಂದು ಮಲಗೋದು ಊಟ ಮಾಡಿ. ನಾವು ಬೆಳಗ್ಗೆ ಬಂದು ಅವರು ಶೂ ಕಾಲಲ್ಲಿ ಓದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಹೋಟ್ಲ್ ಓಪನ್ ಮಾಡಬೇಕು. ಎದ್ದಿಲ್ಲ ಅಂದರೆ ಶೂ ಕಾಲಲ್ಲಿ ಓದಿಯೋರು ಹೊರತಾ ತಿಂತಾಯಿದ್ವಿ ನಾವು. ಮತ್ತೆ ಕಣ್ಣು ಒರೆಸ್ಕೊಂಡು ಟೇಬಲ್ ಒರೆಸ್ಕೊಂಡು ಹಿಂಗೆ ಮಾಡ್ಕೊಂಡು ಆಮೇಲೆ ನಮಗೆ ಶಿವಮೊಗ್ಗ ಗೊತ್ತಾದ್ಮೇಲೆ ಅದೇ ಬೆಳಗ್ಗೆ ನಾಷ್ಟಕ್ಕೊಂದು ಹೋಟೆಲು, ಮಧ್ಯಾಹ್ನ ಒಂದು ಊಟಕ್ಕೊಂದು ಹೋಟೆಲು, ಸಾಯಂಕಾಲ ಹೋಗಿ ಮಲ್ಗಕ್ಕೆ ಇನ್ನೊಂದು ಹೋಟ್ಲಲ್ಲಿ. ಅವಾಗೆಲ್ಲ ಏನಿಲ್ಲ, ಪ್ಲಾಸ್ಟಿಕ್ ಕವರಲ್ಲಿ ಪೇಪರು ಇಲ್ಲ ಒಂದು 4 ಬಟ್ಟೆ ಇದ್ರೆ ಸೇರಿಸ್ಕೊಳ್ಳೋರು. ಈಗ ಹಂಗೆ ಸೇರಿಸ್ಕೊಳ್ಳೋದ, ಈಗೆಲ್ಲ ಸ್ವಲ್ಪ ಕಂಡೀಷನ್ ಮಾಡಿದ್ದಾರೆ. ಆವಾಗ ಬಟ್ಟೆ ಬೇಕು, ಸೂಟ್ ಕೇಸ್ ಬೇಕು, ಅದೇನಿಲ್ಲ, ಕೆಲಸ ಇದೆಯಾ ಬರ್ತೀಯ ಬಾ ಹಂಗೆ ಸೇರಿಸ್ಕೊಂಬಿಡೋರು. ಎಲ್ಲ ಹೋಟ್ಲಲ್ಲಿ ಏನೇನಾದರೂ ಹೇಳೋದು ಸೇರ್ಕೊಂಬಿಡೋದು.
ಆಮೇಲೆ ನಾನು ಹಾಗೆ ಗುಲ್ಬರ್ಗಕ್ಕೆ ಹೋದೆ. ಗುಲ್ಬರ್ಗಲ್ಲಿ ಹೋಗಿ ಒಂದೇ ಹೋಟ್ಲಲ್ಲಿ 1 ವರ್ಷ ನಾನು ನಿಂತ್ಕೊಂಡೆ. ಅಂದರೆ ಇಲ್ಲಿ ಹೋಗುವಂಥ ಚಾನ್ಸ್ ಇರಲಿಲ್ಲ? ಅಲ್ಲಿ ಹೋಗೋದು ಚಾನ್ಸ್ ಇರಲಿಲ್ಲ. ಬಟ್ ಒಂದು ಹೋಟೆಲಲ್ಲಿ ಹುಡುಗರನ್ನ ಕರ್ಕೊಂಡು ಹೋಗುವಂಥ ಒಬ್ಬರು ಬ್ರೋಕರ್, ಅವನು ಹೆಂಗೋ ನನಗೆ ಸಿಕ್ತು ಏನಂತ ಗೊತ್ತಿಲ್ಲ, ಅವನು ನನಗೆ ಹೇಳಿದ್ದು ಹಿಂಗೆ ಹೋಟ್ಲಲ್ಲಿ ಗುಲ್ಬರ್ಗದಲ್ಲಿ ಒಂದು ಕೆಲಸ ಇದೆ, ನೀನು ಬರ್ತೀಯ ಅಂತ. ನಾನು ಅವನ ಜೊತೆಲಿ ಹಂಗೆ ಇದ್ದು ಹೋಗ್ಬಿಟ್ಟೆ. ನಾನು ನಮ್ಮ ಮನೆಗೆ ಹೋಗಿ ಹೇಳಿದ್ದು ಏನಿಲ್ಲ, ಹಂಗೆ ಅವನ ಜೊತೆಗೆ ಗುಲ್ಬರ್ಗ ಹೋಗ್ಬಿಟ್ಟೆ. ಅಂದರೆ ಮನೆಯಲ್ಲಿ ಮೊದಲೇ ಆಸೆ ಇತ್ತು ಅವನೊಮ್ಮೆ ಹೊರಗೆ ಹೋದರೆ ಸಣ್ಣ? ಅವನು ನನ್ನ ಬಗ್ಗೆ ಅವರು ಇದು ಮಾಡ್ತಿರ್ಲಿಲ್ಲ. ಅವನು ಎಲ್ಲಿದ್ದಾನೆ, ಕೆಲವು ವಿಷಯಗಳು ನಮ್ಮ ಅಪ್ಪನಿಗೆ ಕಣ್ಣಿಗೆ ಬೀಳೋದು. ಇಲ್ಲಿ ಗಲಾಟೆ ಮಾಡ್ದ, ಇಲ್ಲಿ ಹೊಡೆದಾಟ ಆಯಿತು, ಇಲ್ಲಿ ಹೊಡೆದಾಟದಲ್ಲೂ ಸೇರ್ತಾ ಇದ್ದೆ ನಾನು ಜಾಸ್ತಿ. ಈ ಹೆಣ್ಮಕ್ಳ ವಿಷಯದಲ್ಲಿ ನನಗೆ ಯಾರಾದರೂ ಕೇಳಕ್ಕೆ ಬಂದರೆ ನಾನು ಅವ್ರನ್ನ ಬಾಗ್ಲು ಹೊತ್ತೇ ಹಿಡ್ಕೊಂಬಿಟ್ಟು ಅವ್ರನ್ನ ಕೇಳ್ತಾ ಇದ್ದೆ, ನಿನಗೇನು ಗಾಂಚಲಿ ನಿನಗೆ ಅಂತ ಹೇಳಿ ಅವ್ರಿಗೆ ಹೊಡಿಯೋಕ್ಕೆ ಹೋಗ್ತಾ ಇದ್ದೆ ನಾನು ಹೆಣ್ಮಕ್ಳ ವಿಷಯದಲ್ಲಿ. ನಾನು ಯಾರನ್ನ ಕೇಳಕ್ಕಿದ್ರೆ ನನಗೆ ಆವಾಗ್ಲಿಂದನೇ ನನಗೆ ಅನಿಸುತ್ತೆ, ಈಗ ಏನೇ ನಾನು ಮಾಡಿದ್ರು ಅದ್ರ ಒಳಗಡೆ ಒಂದು ಭಯ ನನಗೆ ಕಾಣೋದು. ಆದರೂ ಆ ಪಿಶಾಚ್ ನಾನು ಬಿಡ್ತಿರ್ಲಿಲ್ಲ, ಅದನ್ನು ಮಾಡೋಕ್ಕೆ ಫೋರ್ಸ್ ಮಾಡೋದು. ಹೀಗೆ ಮನೆಗೆ ಗೊತ್ತಾಗೋದು ನಾನು ಈ ಏರಿಯಾದಲ್ಲಿ ಒಂದು ಗಲಾಟೆ ಮಾಡಿದ್ದೀನಿ, ಇಲ್ಲ ಹಿಂಗೆ ಪ್ರಾಬ್ಲಮ್ ಮಾಡಿದ್ದೀನಿ ಅಂತ ಮನೇಲಿ ಗೊತ್ತಾದರೆ ಅವರು ಅದು ಆಗಿದೆ ಅಂದರೆ ನನ್ನ ಮನೆಗೆ ಹೋಗ್ತಿರ್ಲಿಲ್ಲ. ನಿಮಗೆ ಅವ್ರಿಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ನೀವು ಮನೆಗೆ ಹೋಗ್ತಿರ್ಲಿಲ್ಲ ನಾನು. ಹಾಗೆ ಗುಲ್ಬರ್ಗಕ್ಕೆ ಹೋಗ್ಬಿಟ್ಟು ಅಲ್ಲಿ 1 ವರ್ಷ ನಿಂತ್ಕೊಂಡೆ ನಾನು. 1 ವರ್ಷ ನಿಂತ್ಕೊಂಡಾಗ ಮನೆಯಲ್ಲಿ ಒಂದು ಕಂಪ್ಲೀಟ್ ನನ್ನ ಆಸೆನೇ ಬಿಟ್ಬಿಟ್ರು. ಇವನೆಲ್ಲೋ ಹೋಗ್ಬಿಟ್ಟಿದ್ದಾನೆ, ಇಲ್ಲ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಥಿಂಕ್ ಮಾಡಿದ್ರು. ಬಟ್ 1 ವರ್ಷ ಆದಮೇಲೆ ನಾನು ಗುಲ್ಬರ್ಗ ಹೋಟೆಲ್, ಕಮಲ್ ಹೋಟೆಲ್ ಅಂತ, ಅದು ನಮ್ಮ ಕಡೆಯವ್ರದ್ದು, ಕೊಪ್ಪವ್ರದ್ದು ಹೋಟೆಲ್, ಅದು ಶೆಟ್ರದ್ದು ಹೋಟೆಲ್. ಆ ಹೋಟೆಲಲ್ಲಿ 1 ವರ್ಷ ನಾನು ಕೆಲಸ ಮಾಡಿದೆ. ಅಲ್ಲಿ ನಾನು ಸ್ವಲ್ಪ ಹಣನ ಓನರ್ ಕಡೆ ಬಿಟ್ಟಿದ್ದೆ. ನಾನು ತೊಗೊಳ್ತಿರಲಿಲ್ಲ ಹಣ, ಆ ಓನರ್ ಕೈಯಲ್ಲೇ ಇರ್ತಾಯಿದ್ದೆ. ಆವತ್ತಿನ ಕಾಲದಲ್ಲಿ ನನ್ನ ಕೈಯಲ್ಲಿ 10,000 ರೂಪಾಯಿ 1 ವರ್ಷಕ್ಕೆ ನಾನು ಮಾಡಿದ್ದೆ. 10,000 ರೂಪಾಯಿ ಮಾಡಿ ನಾನು ಒಂದು ಚೈನು, ಒಂದು ಉಂಗುರ, ಒಂದು ವಾಚ್ ತೊಗೊಂಡು, ಸ್ವಲ್ಪ ಬಟ್ಟೆ ತೊಗೊಂಡು 1 ವರ್ಷ ಆದಮೇಲೆ ತಿರುಗಿ ಊರಿಗೆ ಬಂದೆ. ನಾನು ಊರಿಗೆ ಬಂದಾಗ ಅದೊಂದು ದಸರಾ ಹಬ್ಬದ ಸೀಸನ್ ಅದು. ಊರಿಗೆ ಬಂದು 4 ದಿನ ಇದ್ದೆ. ಮನೆಯಲ್ಲಿ ಎಲ್ಲರಿಗೂ ಬಟ್ಟೆ ತೊಗೊಂಡಿದ್ದೆ. ಮತ್ತು ಒಂದು 4 ದಿನ ಮನೆಯಲ್ಲಿ ಹೀಗೆ ತಿರುಗಾಡ್ಕೊಂಡಿದ್ದೆ. 4 ದಿನ ಆದಮೇಲೆ ನನಗೆ ನಿಲ್ಲಕ್ಕಾಗಲಿಲ್ಲ. ತಿರುಗಿ ನಾನು ಹೋಟ್ಲಿಗೆ ಹೋಗ್ಬೇಕಂತ ಹೇಳಿ ಡಿಸಿಷನ್ ಮಾಡಿದೆ. ತಿರುಗಿ ಹೋಟ್ಲಿಗೆ ಹೋಗಬೇಕಾದ್ರೆ ನಮ್ಮ ಕಡೆ ಎಲ್ಲ ಪ್ರೈವೇಟ್ ಬಸ್ಸಲ್ಲ, ಎನ್.ಆರ್.ಪುರ ಕೊಪ್ಪದಿಂದ ಬರುವಂಥ ಬಸ್ಸು, ಶೃಂಗೇರಿ ಕಡೆಯಿಂದ ಹೋಗುವಂಥ ಬಸ್ಸು. ಆ ಬಸ್ಸಲ್ಲಿ ಹತ್ಕೊಂಡು ನಾವು ಶಿವಮೊಗ್ಗ ಹೋಗಬೇಕು. ಬಟ್ ಆ ಬಸ್ಸಲ್ಲಿ ನಾನು ಹೋಗುವಾಗ ಆನವಟ್ಟಿ ಬಸ್ ಅಂತ, ಆನವಟ್ಟಿನೇ ಯಾವುದೋ ಬಸ್, ಆ ಬಸ್ಸಲ್ಲಿ ಹತ್ತಿರುವಾಗಲೇ ನನಗೆ ಮುಖಗಳು ಫ್ಲಾಶ್ ಆಗಿದೆ. ಅಂದರೆ ಈ ಪಾಸ್ಟ್ರು ಫ್ಯಾಮಿಲಿ, ಈಗ ನನ್ನ ಮದುವೆ ಆಗಿದ್ದೀನಲ್ಲ, ಈ ನನ್ನ ವೈಫು, ಅವರ ಅಕ್ಕ, ಅವರ ಅಣ್ಣ ಪಾಸ್ಟ್ರು, ಇವರು ನನಗೆ ಫ್ಲ್ಯಾಶ್ ಆದರು. ನಾನು ಅವರಿಗೆ ನೋಡ್ತಾ ಇದ್ದೇನೆ, ಇವರು ನನಗೆ ನೋಡ್ತಾ ಇದ್ದಾರೆ. ಬಸ್ಸಲ್ಲಿ ನಮಗೆ ಫ್ಲ್ಯಾಶ್ ಆಗ್ತಾಯಿದೆ ಆ ಕಡೆ. ಹಂಗೆ ಆ ಬಸ್ಸಲ್ಲಿ ಹೋಗ್ಬಿಟ್ಟು ನಾನು ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು KSRT ಬಸ್ ಸ್ಟ್ಯಾಂಡಿಗೆ ಬಂದೆ. KSRT ಬಸ್ ಸ್ಟ್ಯಾಂಡಿಗೆ ಬಂದಾಗ ಇವರು ನನ್ನ ಜೊತೆನೇ ಅದೇ ಬಸ್ಸಲ್ಲಿ ಬರ್ತಾಯಿದ್ದಾರೆ, KSRTCಗೆ ಬರ್ತಾಯಿದ್ದಾರೆ. ಅದನ್ನು ನಾನು ಅಲ್ಲೂ ಫ್ಲ್ಯಾಶ್ ಮಾಡ್ತಾಯಿದ್ದಾನೆ, ಏನು ಇವ್ರು ನನ್ನ ಬಸ್ಸಲ್ಲೇ ಬಂದರು, ಅಲ್ಲೇ ನನ್ನೊಟ್ಟಿಗೆ ಇಳ್ಕೊಂಡ್ರು, ಮತ್ತಿನ್ನು KSRTC ಬಸ್ ಸ್ಟ್ಯಾಂಡಿಗೆ ಬರ್ತಾಯಿದ್ದಾರೆ. ಹಂಗೆ ಮಾಡ್ತಾ ನಾನು ಗುಲ್ಬರ್ಗ ಬಸ್ ಹತ್ತೆ, ಇವರು ಅದೇ ಬಸ್ಸಲ್ಲೇ ಹತ್ಕೊಂಡ್ರು. ಅವಾಗ ಮತ್ತೆ ನನಗೆ ಫ್ಲ್ಯಾಶ್ ಆಯಿತು. ಆಮೇಲೆ ನಾನು ಅವ್ರನ್ನ ಬಿಡಲಿಲ್ಲ, ಬಸ್ಸಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿದೆ. ಯಾರು ನೀವು, ಯಾವ ಕಡೆಯಿಂದ ಹೋಗ್ತಾ ಇದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಮಾತಾಡಿದಾಗ ಅವ್ರು ಹೇಳಿದ್ರು, ಇಲ್ಲೇ ನಾವು ಎನ್.ಆರ್.ಪುರದವರು, ನನ್ನ ವೈಫ್ ಎನ್.ಆರ್.ಪುರ ಪಕ್ಕ ಕರಗುಂದ ಅಂತ. ಹಿಂಗೆ ನಾವು ಬೀದರಿಗೆ ಸ್ಕೂಲ್ ಟೀಚರ್ಸ್, ನಾವು ನಮ್ಮ ಅಣ್ಣ ಪಾಸ್ಟ್ರು, ಹೀಗೆ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ ಅಂತ. ನಾನು ಹೇಳಿದೆ, ನಾನು ಆ ಕಡೆನೇ ಬರೋದು, ಗುಲ್ಬರ್ಗ ಅಂತ ಹೇಳಿದೆ. ಆವಾಗ ಅವರ ಅಣ್ಣನ ನನಗೆ ಪಾಸ್ಟ್, ಅವರಣ್ಣ ಸಿಬಿ ಪಾಸ್ಟ್ ಅಂತ, ಅವರು ನನಗೆ ಪರಿಚಯ ಮಾಡಿದ್ರು. ನನಗೊಂದು ಬೈಬಲ್ ಕೊಟ್ಟರು, ನ್ಯೂ ಟೆಸ್ಟ್ಮೆಂಟ್ ಬೈಬಲ್ ಕೊಟ್ಟರು. ಅವ್ರು ಹೇಳಿದ್ರು ನನಗೆ, ನೋಡು ನೀ ಬೈಬಲ್ ಓದು, ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಒಂದು ವ್ಯತ್ಯಾಸ ಆಗುತ್ತೆ, ಹಂಗೆ ಹಿಂಗೆ ಅಂತ ಹೇಳಿದ್ರು.
ಆಮೇಲೆ ನಾನು ಬೈಬಲ್ ತೊಗೊಂಡೋಗ್ಬಿಟ್ಟು ವಾಗಾಸ್ತೆ. ಅವಾಗಾಸ್ತೆ ಎಲ್ಲೋ ಇಟ್ಟೆ ಬೈಬಲ್ಲು. ಮತ್ತು ಕೆಲಸ ಶುರು ಮಾಡಿದೆ. ಮತ್ತು CB ಪಾಸ್ಟ್ ನನಗೆ ಫೋನ್ ಮಾಡಿ ಕೇಳಿದ್ರು, ಎಲ್ಲಿದೆಯಾ, ಹೆಂಗೆ ಬೈಬಲ್ ಓದಿದೆಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಎಲ್ಲಿ ಇದೆ ಅಂತ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿದೆ. ಆಮೇಲೆ ನಾನು ಅವರು ಮಧ್ಯೆ ಮಧ್ಯೆ ಹೋಟ್ಲಿಗೆ ಬರೋರು, ಅವರ ಸಿಸ್ಟರ್ಸ್ ಎಲ್ಲ ಕರ್ಕೊಂಬರೋರು. ಹಾಗೆ ಇರಬೇಕಾದ್ರೆ ಅವ್ರ ಸಿಸ್ಟರ್ಸ್ ಅವ್ರ ಜೊತೆಲೆಲ್ಲ ಒಳ್ಳೆ ಪರಿಚಯ ಆಯಿತು. ಆಮೇಲೆ ನಾನು ಯಾರಿಗೂ ಗೊತ್ತಿಲ್ಲ ಅದೇ ಥರ ಒಂದು ಡಿಸಿಷನ್ ತೊಗೊಂಡೆ. ನಾನು ಪಾಸ್ಟರ್ ಅವ್ರ ತಂಗಿನ ಮದುವೆ ಆದರೆ ಹೆಂಗಿರುತ್ತೆ ಅಂತ ಹೇಳಿ ನಾನು ಥಿಂಕ್ ಮಾಡಿದೆ. ನಾನು ಮದುವೆ ಆಗಬೇಕಂತ ಹೇಳಿ ಚಿಂತೆ ಮಾಡಿದೆ. ಆಮೇಲೆ ಮದುವೆ ವಿತಿನ್ ಒಂದು 6-7 ಮಂತ್ ಒಳಗಡೆ ನಮಗೆ ಮದುವೆ ಆಯಿತು. ಮತ್ತು ಅವರೊಟ್ಟಿಗೆ ಮದುವೆ ಆಯಿತು. ಓ, ಅದಕ್ಕೆ ವಿರೋಧವಾಗಿದೆ. ನೀವು ಆಗ ರಕ್ಷಣೆ ಹೊಂದಿದ್ರೆ? ಇಲ್ಲ ರಕ್ಷಣೆ ಹೊಂದಿಲ್ಲ. ಸತ್ಯ ಏನಂತ ಗೊತ್ತಿಲ್ಲ, ನನಗೇನು ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನನಗೆ ಮದುವೆ ಮಾಡಿಕೊಟ್ಟಿದ್ದು ಈ ನನ್ನ ಮದುವೆ ಆಗಿರುವಂಥ ನನ್ನ ವೈಫ್ ಅವರ ಮಾವಂದಿರು ಪಕ್ಕ ಹಿಂದೂಸ್. ಅವರೆಲ್ಲ ಅವ್ರು ಹಿಂದೂಸು. ಅವರ ಮನೆಯಲ್ಲಿ ನಮ್ಮ ವೈಫ್ ಅವರ ತಾಯಿ ಮಾತ್ರನೇ ದೇವ್ರ ಕಡೆ ಬಂದಿದ್ದು, ಬಾಕಿ ಯಾರು ಅವ್ರ ಕಡೆಯವರು ಅವರು ಕೇರಳ ಪಕ್ಕ ಮಲಯಾಳಿ ಆಚಾರ್ಯ ಫ್ಯಾಮಿಲೀಸ್. ಅವರು ಪಕ್ಕ ಹಿಂದೂ ಫ್ಯಾಮಿಲಿ, ಭಯಂಕರ ಪೂಜೆ ಆಚಾರಗಳೆಲ್ಲ ಮಾಡೋ ಫ್ಯಾಮಿಲಿ. ಬಟ್ ಇವ್ರ ಮಾವಂದರಿಗೆ ಏನಾಯಿತು, ನಾನೊಂದು ಹಿಂದೂ ಹುಡುಗ ಅಂದ ತಕ್ಷಣ ಅವರಿಗೆ ಭಾಳ ಇಷ್ಟ ಆಗ್ಬಿಡ್ತು. ಮೊದಲೇ ಇವ್ರ ಅಮ್ಮ ದೇವ್ರ ಕಡೆ ಬಂದಿದ್ದು ಅವ್ರಿಗೆ ಇಷ್ಟ ಇರಲಿಲ್ಲ, ತುಂಬ ಇವರಿಗೆ ಟಾರ್ಚರ್ ಇತ್ತು. ಹಂಗೆ ಮಾಡಿ ಇವ್ರು ಏನು ಮಾಡಿದ್ರು, ಮತ್ತು ನಾನು ಈಗ ನಿಮ್ಮ ಮನೆಗೆ ಬಂದುಬಿಟ್ರೆ, ಒಂದು ಉದಾಹರಣೆ, ನಿಮ್ಮ ಮನೆಗೆ ಬಂದು ಒಂದು ವ್ಯಕ್ತಿ ನಾನು ಒಟ್ಟಿಗೆ ಮಾತಾಡಿದ್ರೆ ನಾನು ಅವ್ರು ಹಾಗೆ ಆಗ್ಬಿಡ್ತೀನಿ, ಅವ್ರು ನನ್ನ ನಂಬಿಬಿಡ್ತಾರೆ. ನೀವು ಯಾರು ಎಷ್ಟು ಕೆಟ್ಟದಂತ ತೋರಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಅವರು ನನ್ನನ್ನು ಭಾಳ ನಂಬಿಬಿಟ್ರು. ಇಡೀ ನಮ್ಮ ವೈಫು ಊರು ಕರ್ಗುಂದ, ಅಲ್ಲಿರುವಂಥ ಟೋಟಲ್ ಗೌಡಸ್ ಫ್ಯಾಮಿಲಿ, ನಾನು ಅವ್ರಿಗೆ ಯಾರಂತ ಗೊತ್ತಿಲ್ಲ, ಅವ್ರು ನನಗೆ ಯಾರಂತ ಗೊತ್ತಿಲ್ಲ. ನಾನು ಊರಿಗೆ ಕಾಲಿಟ್ಟ ತಕ್ಷಣ ಅವರು ಎಲ್ಲರೂ ನನ್ನನ್ನು ಅವ್ರವ್ರ ಮನೆಗೆ ಕರ್ಕೊಂಡು ಹೋಗೋದು, ಊಟ ಮಾಡೋದು, ಅದೇ ಹುಡುಗಿನ ನಿಮಗೆ ಮದುವೆ ಮಾಡಿಕೊಡ್ತೀವಿ ಅಂತೇಳಿ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ಅವರೇ ಮುಂದೆ ನಿಂತ್ಕೊಂಡು ಮದುವೆ ಮಾಡಿಕೊಟ್ರು. ಈ ಹುಡುಗಿ ಮಾವಂದಿರು ಇವರೆಲ್ಲ ಸೇರಿಬಿಟ್ಟು ನನಗೆ ಮದುವೆ ಮಾಡಿಕೊಟ್ರು. ನಮ್ಮ ಮನೇಲಿ ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಮದುವೆ ಆದದ್ದು ಗೊತ್ತಿಲ್ಲ, ಮದುವೆ ಆಗಿದ್ದು ಗೊತ್ತಿಲ್ಲ ಸರ್. ಆಮೇಲೆ ಮದುವೆ ಆಯಿತು. ತಿರುಗಿ ನಾನು ಏನು ಮಾಡಿದೆ, ಈಗ ಮದುವೆ ಆದಮೇಲೆ ಇಲ್ಲಿ ನನಗೆ ಏನು ಮಾಡೋಕ್ಕಾಗಲ್ಲ, ತಿರುಗಿ ಮನೆಗೂ ಹೋಗಿ ಜೀವಿಸೋಕ್ಕಾಗಲ್ಲ. ಈ ಕಡೆ ನೋಡಿದ್ರೆ ಇನ್ನು ಅಂತ ನನ್ನ ವೈಫ್ ಮನೆ ಕಡೆನೂ ಸಪೋರ್ಟ್ ಇಲ್ದಂಗೆ ಆಗ್ಬಿಡ್ತು. ನಾನು ತಿರುಗಿ ಮತ್ತು ಗುಲ್ಬರ್ಗ ಹೋದೆ. ಗುಲ್ಬರ್ಗ ಹೋಗಿ ನಾನು ಸ್ವಲ್ಪ ದಿನ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಆ ಹೋಟ್ಲು ಬಿಟ್ಟೆ, ಬೇರೆ ಬಸವ ಕಲ್ಯಾಣ ಅಂತ ಗುಲ್ಬರ್ಗ ನಮ್ಮ ಬಸವಣ್ಣ ಅವ್ರ ಊರಿದೆಯಲ್ಲ, ಆ ಊರಿಗೆ ಹೋದೆ. ಆ ಊರಲ್ಲಿ ನನ್ನ ವೈಫಿಗೆ ಒಂದು ಸ್ಕೂಲಲ್ಲಿ ಕೆಲಸ ಸಿಕ್ತು. ಅಲ್ಲಿ ಅವ್ರು ಕೆಲಸ ಮಾಡ್ತಾಯಿದ್ರು. ನಾನು ಬಾರಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಂದರೆ ಆವಾಗ ನಾನು ಕುಡಿಯೋದೆಲ್ಲ ಕಮ್ಮಿ ಇತ್ತು, ಸಿಗರೇಟು ಬೀಡಿ ಎಲ್ಲ ಚೈತನ್ಯ. ಮತ್ತು ನನಗೆ ನನ್ನ ವೈಫ್ ಬಂದಮೇಲೆ ಪ್ರಾರ್ಥನೆ ಏನಂತ ಒಂದು ಗೊತ್ತಾಯಿತು. ಕಾರಣ ಅವರು ನನಗೆ ಪ್ರಾರ್ಥನೆಗೆ ಮನೆಯಲ್ಲಿ ಕೂರ್ಸೋಕ್ಕೆ ತುಂಬ ಫೋರ್ಸ್ ಮಾಡೋರು, ಪ್ರಾರ್ಥನೆಗೆ ಕೂರಲೇಬೇಕಂತೇಳಿ. ಅವಾಗ ನಾನು ಪ್ರಾರ್ಥನೆಯಲ್ಲಿ ಸುಮ್ಮನೆ ಹಿಂಗೆ ಕೂರ್ತಾಯಿದ್ದೆ. ಅವಾಗ ನಮಗೆ ನಮ್ಮ ವೈಫ್ ಪೆಂಟಕೋಸ್ಟ್ ಆಗಿರೋದ್ರಿಂದ ಅವರಿಗೆ ಪೆಂಟಕೋಸ್ಟ್ ಚರ್ಚ್ ಬಸವ ಕಲ್ಯಾಣ ಸಿಗಲಿಲ್ಲ. ಅದಕ್ಕೆ ವಿರೋಧ ಮಾಡ್ತಿರ್ಲಿಲ್ಲ? ಇಲ್ಲ, ನಾನು ವಿರೋಧ ಮಾಡಲಿಲ್ಲ ಅವ್ರಿಗೆ. ನೀನು ಚರ್ಚಿಗೆ ಹೋಗಬೇಡ ಅಂತೇಳಿ ವಿರೋಧ ಮಾಡಲಿಲ್ಲ, ನೀನು ಹೋಗು ಅಂತ ಬಿಡ್ತಾ ಇದ್ದೆ. ಬಟ್ ನಾನು ಹೋಗ್ತಿರ್ಲಿಲ್ಲ. ಅವರು ಒಂದು ಮೆಥಡಿಸ್ಟ್ ಚರ್ಚಿಗೆ ಹೋಗ್ತಾಯಿದ್ರು, ನಾನು ಅವ್ರನ್ನ ತೊಗೊಂಡೋಗಿ ಬಿಡ್ತಾಯಿದ್ದೆ. ಒಂದು ಹಾಡು ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಎದ್ದು ಬಿಟ್ಟು ಹೊರಗಡೆ ಬಂದು ಹೋಟ್ಲಲ್ಲಿ ಟೀ ಕುಡ್ಕೊಂಡು ಸಿಗರೇಟ್ ಸೇಕೊಂಡು ಇರ್ತಾಯಿದ್ದೆ. ಅವ್ರು ಬರುವಾಗ ಅವ್ರನ್ನ ಕರ್ಕೊಂಬರ್ತಾರೆ. ಹಿಂಗೆ ಮಾಡ್ತಾ ಇರುವಾಗ ಅವರು ತುಂಬ ನನಗೋಸ್ಕರ ಕಣ್ಣೀರಾಕಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾಯಿದ್ರು. ಆಮೇಲೆ ನನ್ನ ವೈಫ್ ಪ್ರೆಗ್ನೆಂಟ್ ಆದಾಗ ನನ್ನ ದೊಡ್ಡ ಮಗನಿಗೆ ಟೈಮಲ್ಲಿ, ಈಗ ಡೆಲಿವರಿ ಟೈಮಲ್ಲಿ ನನಗೆ ಒಂದು ಫೀಲ್ ಆಯಿತು, ಅಯ್ಯೋ ನಾನೀಗ ಏನು ಮಾಡೋದು, ಯಾರೂ ಇಲ್ಲ. ಬಟ್ ನನಗೆ ನಾನು ಅದೇ ಹೇಳ್ದೆ, ನಾನು ಎಲ್ಲಿರ್ತೀನಿ ಅಲ್ಲಿ ಜನ ನನಗಿರ್ತಾಯಿದ್ರು. ಒಂದು ಮುಸ್ಲಿಮ್ಸ್ ಮನೇಲಿ ನಾವು ಇದ್ವಿ. ಪ್ರೆಗ್ನೆಂಟ್ ಅಂತ ಯಾವಾಗ ಗೊತ್ತಾಯಿತು, ಆವತ್ತಿಂದ ಆ ಮುಸ್ಲಿಮ್ಸ್ ಅವರ ಸ್ತ್ರೀ, ಆ ಫ್ಯಾಮಿಲಿ ನಮಗೆ
ನನಗೆ ಬೆಳಗ್ಗೆ ನನ್ನ ವೈಫಿಗೆ ನಾಷ್ಟ ಎಲ್ಲ ಅವರೇ ಮಾಡಿಕೊಡೋರು. ನನಗೆ ಭಾಳ ಚೆನ್ನಾಗಿ ನೋಡೋರು. ಅವ್ರು ಹೇಳಿದ್ರು, ನೀವು ಯಾಕೆ ಭಯ ಪಡ್ತೀರ, ನಮ್ಮ ಮನೇಲೆ ನಿಮ್ಮ ವೈಫ್ ಡೆಲಿವರಿ ಆಗಲಿ, ಏನು ತೊಂದರೆ ಇಲ್ಲ, ನಾವು ನೋಡ್ತೀವಿ ಅಂತ ಹೇಳಿದ್ರು. ಆದರೂ ನನಗೆ ಅದು ಸೆಟ್ ಆಗಲಿಲ್ಲ. ನನಗೆ ಭಯ ಆಯಿತು, ಏನು ಮಾಡೋದಂತ. ತಿರುಗಿ ನಾನು ಮನೆಗೆ ಇವ್ರ ಮನೆ ಕಡೆ ಬಂದೆ, ತಿರುಗಿ ನನ್ನ ವೈಫ್ ಮನೆ ಕಡೆ. ಆವಾಗ ಅವರು ಹೇಳಿದ್ರು, ಕರ್ಕೊಂಬ ಅಂತ ಹೇಳಿದ್ರು. ಕರ್ಕೊಂಬ, ನಾನು ನೋಡ್ತೀವಿ ಅಂತ ಹೇಳಿದ್ರು. ಆ ಡೈರೆಕ್ಟ್ ಹುಡುಗಿ ಮನೆಗೆ ಹೋಗಲಿಲ್ಲ, ನಮ್ಮ ಮಾವಂದಿರ ಮನೆಗೆ, ಆ ಹುಡುಗಿಯವರ ಮಾವಂದಿರ ಮನೆಗೆ ಹೋದೆ. ಅವರೆಲ್ಲ ಕರ್ಕೊಂಬ, ನಮ್ಮ ನೋಡೋಣ ಅಂತ. ಕರ್ಕೊಂಬರೋದು ಬೇಡ, ನೀವು ಯಾರಾದರೂ ನನ್ನ ಜೊತೆಗೆ ಬರ್ರಿ ಅಂತ ಕೇಳಿದೆ ಮಾವನ ವೈಫಿಗೆ. ಅವ್ರು ಹೇಳಿದ್ರು, ಬರೋಕ್ಕಾಗಲ್ಲ, ನೀನೇ ಕರ್ಕೊಂಬ. ನಾನು ನಮ್ಮ ಅಮ್ಮನಿಗೂ ಕರೆದೆ, ಯಾರೂ ಬಂದಿಲ್ಲ. ಲಾಸ್ಟಿಗೆ ನಾನು ಹೋಗ್ಬಿಟ್ಟು ಅಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನನಗೆ ನಮ್ಮನೆ ಓನರ್ ಅವರೆಲ್ಲ ಸಪೋರ್ಟ್ ಮಾಡಿದ್ರು. ಡೆಲಿವರಿ ಆಯಿತು. ಡೆಲಿವರಿ ಆದಮೇಲೆ ಒಳ್ಳೆ ಗಂಡು ಮಗುದೇವು ನಾರ್ಮಲ್ ಡೆಲಿವರಿ ಕೊಟ್ಟರು. ಆಮೇಲೆ ಒಂದು 15 ದಿನ ಆದಮೇಲೆ ನನಗೆ ಮತ್ತೂ ಫೀಲ್ ಆಯಿತು, ಅವ್ರು ನೋಡೋಕ್ಕೆ ಅದು ಇದೆಲ್ಲ ಫೀಲ್ ಆಯಿತು. ತಿರುಗಿ ನಾನು ಇವರಿಗೆ ಫೋನ್ ಮಾಡಿದಾಗ ಹುಡುಗಿ ಅಮ್ಮನೇ ಹೇಳಿಬಿಟ್ಲು, ಸರಿ ನಿನ್ನ ಮನೆಗೆ ಕರ್ಕೊಂಬ, ನಾವು ನೋಡ್ತೀವಿ ಅಂತ ಹೇಳಿದ್ರು. ನಾನು ಸರಿ ಅಂದ್ಕೊಂಡು ಅದೇ ವಾರದಲ್ಲಿ 15 ದಿನ 20 ದಿನ ಆಯಿತು ಡೆಲಿವರಿ ಆಗಿ. ಬಸ್ ಹತ್ಕೊಂಡು ಬಂದುಬಿಟ್ವಿ ನಾವು. ಮನೆಗೆ ಬಂದಾಗ ಅವರು ಮನೇಲಿ ಕರ್ಕೊಂಡ್ರು, ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದು ಹಂಗೆ ಇರ್ತಾಯಿದ್ವಿ. ಬಟ್ ನನಗೆ ಆವಾಗ ಅವ್ರ ಮನೆಗೆ ಬಂದಾಗ ಬಹಳ ಕಷ್ಟ ಆಗಿದೆ. ಏನಂದರೆ ಇವರು ಪಕ್ಕ ಮಲಯಾಳಿಗಳು. ಬಟ್ ಆ ಮಲಯಾಳ್ಸ್ ಅವ್ರದ್ದು ಕಲ್ಚರು ನಮ್ಮ ಕಲ್ಚರು ಭಯಂಕರ ಡಿಫ್ರೆಂಟ್. ಅದು ನನಗೆ ಸ್ವಲ್ಪ ಇದಾಗೋಕ್ಕೆ ಶುರು ಆಯಿತು. ಮತ್ತು ನಾನು ಬೀಡಿ ಸಾಯ್ತಾಯಿದ್ದೆ, ಸಿಗರೇಟ್ ಸಾಯ್ತಾಯಿದ್ದೆ. ಅದು ಮನೆಯಲ್ಲಿ ನಮ್ಮ ವೈಫ್ ಅವ್ರ ತಂದೆ ಭಾಳ ಕಂಡೀಷನ್ ಆತ್ಮಿಕದ ವಿಷಯದಲ್ಲಿ. ಆವಾಗ ನಾನು ಎಷ್ಟೇ ಬೀಡಿ ಸೈದು ಸಿಗರೇಟ್ ಸಾಯ್ಕೊಂಡು ನೀರುಳ್ಳಿ ಕಚ್ಕೊಂಡು ತಿನ್ಕೊಂಡು ಬಂದರೂ ಅವ್ರಿಗೆ ಗೊತ್ತಾಗ್ಬಿಡೋದು, ಇವನು ಬೀಡಿ ಸಾಯ್ಕೊಂಬರ್ತಾ ಇದ್ದಾನೆ. ಹಂಗಾಗಿ ಅಕ್ಕಪಕ್ಕದಲ್ಲಿ ಎಲ್ಲರ ಹತ್ರ ಬೀಡಿ ಸಾಯ್ಕೊಂಡು ತೊಗೊಂಡು ಸಾಯ್ತಾಯಿದ್ದೆ ನಾನು ನಮ್ಮ ವೈಫ್ ಮನೆ ಹತ್ರ. ಅವ್ರ ಹತ್ರ ಎಲ್ಲ ನಮ್ಮ ವೈಫ್ ಹೋಗಿ ಜಗಳ ಮಾಡಿ ಅವ್ರಿಗೆ ಬೈದಿದ್ದಾರೆ. ನಿಮ್ಮ ಹೆಂಡತಿ? ನಮ್ಮ ಹೆಂಡತಿ. ಇನ್ನು ಮೇಲೆ ನಾನು ಯಜಮಾನಿಗೆ ಬೀಡಿ ಕೊಟ್ಟರೆ ನಿಮಗೆ ಸರಿ ಆಗೋದಿಲ್ಲ, ಚೆನ್ನಾಗಿ ಬೈದು ಬಿಟ್ಟಿದ್ದಾರೆ. ಆದರೆ ನೀವು ಹೆಂಡತಿಗೆ ಏನು ಬೈತಿರ್ಲಿಲ್ಲ? ನಾನು ಹೆಂಡತಿಗೆ ಬೈತಿರಲಿಲ್ಲ, ನಾನೇನು ಮಾಡ್ತಿರ್ಲಿಲ್ಲ. ಅಂದರೆ ನನಗೆ ಅನಿಸೋದು ನಂದೇ ತಪ್ಪಂತ. ಆಮೇಲೆ ಅವರು ಚರ್ಚಿಗೆ ಹೋಗ್ತಾಯಿದ್ರು, ನಾನು ಚರ್ಚಿಗೆ ಹೋಗ್ತಿರ್ಲಿಲ್ಲ. ಬಟ್ ಹಿಂಗೆ ಮಧ್ಯೆ ನಾನು ಚರ್ಚಿಗೆ ಹೋಗಿದ್ದೀನಿ ಅವರೊಟ್ಟಿಗೆ, ಪೆಂಟಕೋಸ್ಟ್ ಚರ್ಚಿಗೆ. ಆದರೂ ನನ್ನ ಹ್ಯಾಬಿಟ್ ಹಂಗೆ ಇತ್ತು. ಬಟ್ ಒಂದು ದಿನ ನಾನು ಸಡನ್ಲಿ ನನ್ನ ಮನಸ್ಸಿನಲ್ಲಿ ಅಂಕಲ್ ವಿಜಯ್ ಅಂಕಲ್ ಅಂತ ಹೇಳಿ ನಮ್ಮನೆ ಹಿಂದ್ಗಡೆ ಒಬ್ಬರು ಇದ್ದಾರೆ. ಅವ್ರ ಮನೇಲಿ ಒಬ್ಬರು ಕೇರಳದಿಂದ ಪಾಸ್ಟರ್ ಬಂದಿದ್ದರು, ಪಾಸ್ಟರ್ ಬಾಬು ಅಂತ. ಆವಾಗ ನಾನು ಏನು ಮಾಡಿದೆ, ಉಪವಾಸ ಪ್ರಾರ್ಥನೆ ಅಂತ ಮನೇಲಿ ಹೇಳ್ತಾಯಿದ್ರು. ನನಗೂ ಅವರು ಫೋರ್ಸ್ ಮಾಡ್ತಾಯಿದ್ರು, ನೀವು ಉಪವಾಸದಲ್ಲಿ ಕೂರಬೇಕು, ಕೇರಳದಿಂದ ಒಬ್ಬರು ಪಾಸ್ಟರ್ ಬಂದಿದ್ದಾರೆ ಅಂತ ಹೇಳ್ತಾಯಿದ್ರು. ಸರಿ, ನಾನು ಅದೇ ಏನಾಯಿತು ಗೊತ್ತಿಲ್ಲ, ಸಡನ್ಲಿ ನಾನು ಡಿಸಿಷನ್ ತೊಗೊಂಡೆ, ನಾನು ಉಪವಾಸದಲ್ಲಿ ಕೂರ್ತೀನಿ ಅಂತ ಹೇಳಿ. ಉಪವಾಸ ಅಂದರೆ ಏನಂತ ಗೊತ್ತಿರಲಿಲ್ಲ. ಉಪವಾಸ ಅಂದರೆ ಊಟ ಬಿಡಬೇಕು ಅಷ್ಟೇ. ನಾನು ಒಂದು ದಿನ ಕುತ್ಕೊಂಡೆ, ದೇವರ ವಾಕ್ಯ ಎಲ್ಲ ನನಗೆ ಅರ್ಥ ಆಗ್ತಾಯಿತ್ತು. 2 ದಿನ ಆಯಿತು, ಇನ್ನೂ ನನಗೆ ಗಟ್ಟಿಯಾದ. ಟೀ ಬಿಟ್ಟರೆ ಬೇರೆ ಏನು ಇದು ಮಾಡಿಲ್ಲ. 3ನೇ ದಿನದಲ್ಲೂ ನಾನು ಬಂದೆ. ಈ 3 ದಿನದಲ್ಲಿ ಅಲ್ಲಿ ಬೇರೆ ಪಾಸ್ಟರ್ಗಳು ಅಲ್ಲಿ ಬಂದಿದ್ದಾರೆ ಸೇವೆ ಮಾಡೋಕ್ಕೆ. ಅವರೆಲ್ಲರೂ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿದ್ದಾರೆ, ನಿನಗೆ ದೇವ್ರ ಸೇವೆ ಕರೀತಾ ಇದ್ದಾನೆ, ದೇವ್ರು ನಿನ್ನ ಸೇವೆ ಕರೀತಾ ಇದ್ದಾನೆ ಅಂತ ಹೇಳೋರು. ಆವಾಗ ನನಗೆ ಅದು ಕೇಳಿದಾಗೆಲ್ಲ ಇನ್ನೂ ನನಗೆ ಒಂಥರ ಇದಾಗೋದು, ಏನೋ ಒಂದು ಸಂತೋಷ ಆಗೋದು. ಮತ್ತು ಮನೇಲಿ ಹೋಗಿ ವೈಫ್ ಹತ್ರ ಡಿಸ್ಕಸ್ ಮಾಡ್ತಾಯಿದ್ದೆ. 3ನೇ ದಿನ ಏನಾಯಿತು, ಲಾಸ್ಟ್ ಸಾಯಂಕಾಲ, ಒಂದು ಫ್ರೈಡೇ ಸಾಯಂಕಾಲ, ಫಾಸ್ಟಿಂಗ್ ಪ್ರೇಯರ್ ಮುಗಿಯೋ ಟೈಮಲ್ಲಿ, ಫ್ರೈಡೇ ಸಾಯಂಕಾಲ ನನ್ನ ತಲೆ ಮೇಲೆ ಈ ಬಾಬು ಪಾಸ್ಟರ್ ಅಂದರೆ ಕೈ ಇಟ್ಬಿಟ್ರು. ಕೈ ಇಟ್ಟಾಗ ಪಿಶಾಚಿ ಶಕ್ತಿ ಬಂದ್ಬಿಡ್ತು ಹೊರಗಡೆ. ಬಂದಿದ್ದು ಹೆಚ್ಚು ಕಮ್ಮಿ 3/4 ಅವರ್ ಅಲ್ಲಿ ಕೂತಿರುವಂಥ ಜನ ಚಾಪೆ ಎಲ್ಲ ಕಿತ್ತು ಬಿಸಾಡಿ ಜನ ಎಲ್ಲ ಓಡೋಗ್ಬಿಟ್ರು ಹೊರಗಡೆ. ನನಗೆ ಬಿದ್ದು ಒದ್ದಾಡ್ತಾ ಇದ್ದೀನಿ. ಒಂದು 3/4 ಅವರ್ ಆದಮೇಲೆ ಸುಧಾರಿಸ್ಕೊಂಡು ಪಾಸ್ಟರ್ ಹೇಳಿದ್ರು, 7 ಶಕ್ತಿ ನಿನ್ನ ಮೈಯಿಂದ ಹೊರಟೋಯ್ತಂತ ಹೇಳಿದ್ರು. 7 ಶಕ್ತಿ. ಆವಾಗ
ಆ ಒಂದು ಬಿಡುಗಡೆಯ ಒಂದು ಸಂತೋಷ, ಆ ಒಂದು ನನ್ನ ಶರೀರ ಫ್ರೀ ಆಗಿರುವಂಥ ಆ ಒಂದು ವಾತಾವರಣ ನೋಡಿಬಿಟ್ರೆ ನನಗೆ ಕಂಪ್ಲೀಟ್ ಯೇಸು ಸ್ವಾಮಿನೇ ಸತ್ಯ ದೇವರು ಎಂಬುದಾಗಿ ಒಂದು ಹೃದಯದಲ್ಲಿ ಕಂಪ್ಲೀಟಾಗಿ ನಾನು ಯೇಸು ಸ್ವಾಮಿನ ಸ್ವಂತ ದೇವರಾಗಿ ನಾನು ನಂಬಿಬಿಟ್ಟೆ. ಆವತ್ತೇ ನಾನು ಡಿಸಿಷನ್ ಮಾಡಿದೆ, ಪಾಸ್ಟರ್ ಜೊತೆಯಲ್ಲಿ ನಾನು ಸೇವೆಗೆ ಹೋಗ್ಬೇಕಂತೇಳಿ, ಈ ಬಾಬು ಪಾಸ್ಟರ್ ಜೊತೆ. ನೀವು ಸಣ್ಣ ಪ್ರಾಯದಿಂದಲೇ ನೀವು ಸಂತೋಷಕ್ಕಾಗಿ ಎಷ್ಟೋ ಮಾರ್ಗಗಳನ್ನು ಆಯ್ಕೆ ಮಾಡಿದ್ರಿ. ಹೌದು. ಕುಡಿಕೆತನ, ಇಚ್ಛೆಯಿಂದ ಬೇಡದ ಮಾರ್ಗ, ತಪ್ಪಾದ ಮಾರ್ಗ, ಕಳ್ಳತನ, ಹಣ ಸಂಪಾದನೆ. ಈ ಸಂತೋಷಕ್ಕಿಂತ ನಿಮಗೆ ಸಂತೋಷ ಆ ದಿವಸ ಆಯ್ತಾ? ನಿಮಗೆ ಆ ದಿವಸ ಆಯ್ತು ನನಗೆ, ಕರೆಕ್ಟ್. ಆ ದಿವಸ ನನಗೆ ಆ ಸಂತೋಷ ಆಯ್ತು. ಅಂದರೆ ನೀವು ಲೋಕ ಎಲ್ಲ ಅನುಭವಿಸಿ ನೋಡಿದಿರಲ್ಲ? ಹೌದೌದು, ಲೋಕದ ಎಲ್ಲ ಸಂತೋಷ ಅನುಭವಿಸಿದೆ. ಬಟ್ ಆವತ್ತಿನ ಸಂತೋಷನೇ ಒಂಥರ ಡಿಫ್ರೆಂಟ್ ಆಗಿತ್ತು. ಆವತ್ತಿನ ಸಂತೋಷ ಡಿಫ್ರೆಂಟ್ ಆಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಹೇಳೋದಂತಾರೆ, ನಾನು ಸಮಾಧಾನ ಕೊಡ್ತೇನೆ, ಆ ಸಮಾಧಾನ ನಿತ್ಯವಾದದ್ದು, ಲೋಕ ಕೊಡುವಂಥದ್ದು. ಲೋಕ ಕೊಡುವಂಥದ್ದಲ್ಲ. ಆ ಸಮಾಧಾನ ನಿಮ್ಗೆ ಅವತ್ತು ಸಿಕ್ಕಿತ್ತು? ಅವತ್ತು ಸಿಕ್ಕಿದ್ದು ನನಗೆ, ಅವತ್ತು ಸಿಕ್ಕಿದ್ದು. ಅವತ್ತೇ ನಾನು ತೀರ್ಮಾನ ಮಾಡ್ದಲ್ಲ, ನಾನು ಪಾಸ್ಟರ್ ನಿಮ್ಮ ಜೊತೆಗೆ ನಾನು ಬರ್ತೀನಿ ದೇವರ ಸೇವೆ ಮಾಡೋಕ್ಕೆ, ಯೇಸು ಸ್ವಾಮಿ ಸೇವೆ ನಾನು ಮಾಡೋಕ್ಕೆ ಬರ್ತೀನಿ. ಇಂಥ ಒಂದು ಬಿಡುಗಡೆ ನಾನು ಯಾವತ್ತೂ, ಇಂಥ ಒಂದು ಸಂತೋಷ ನಾನು ಯಾವತ್ತೂ ಕಂಡಿರಲಿಲ್ಲ. ನಿಜವಾಗ್ಲೂ ನಾನು ಆ ಪಾಸ್ಟರ್ನೇ ದೇವ್ರಂತ ತಿಳ್ಕೊಂಡ್ಬಿಟ್ಟೆ. ನಾನು ಯೇಸು ಸ್ವಾಮಿ ಯಾರಂತ ಇನ್ನೂ ಡೀಪಾಗಿ ತಿಳ್ಕೊಂಡಿರಲಿಲ್ಲ. ಬಟ್ ಅವತ್ತು ಆ ಪಾಸ್ಟರ್ನ ದೇವ್ರಂತ ತಿಳ್ಕೊಂಡ್ಬಿಟ್ಟೆ ನಾನು. ನಿಜವಾಗ್ಲೂ ಆ ಪಾಸ್ಟರ್ನ ಬಿಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅವರ ಜೊತೆಲೇ ನಾನು ಹೋಗ್ಬೇಕಂತ ಹೇಳಿ ಡಿಸಿಷನ್ ಮಾಡ್ಕೊಂಡು ಅವರು ಆ ಸೇವೆ ಮುಗಿಸ್ಕೊಂಡು ಹೊರಗಡೆ ಬಂದರು. ಅವ್ರ ಹಿಂದ್ಗಡೆನೇ ನಾನು ಹೊರಗಡೆ ಬಂದೆ. ಅವ್ರನ್ನ ಬಿಟ್ಟಲಿಲ್ಲ ನಾನು. ಅವರೊಟ್ಟಿಗೆ ನಾನು ಮಾತಾಡಬೇಕು, ಅವ್ರ ಜೊತೆಲಿ ಹೋಗ್ಬೇಕಂತ ಒಂದು ಪ್ರೇರೇಪಣೆ ನಾನು ಹಿಂದ್ಗಡೆನೇ ಹೋಗ್ತಾ ಇದ್ದೀನಿ. ಆವಾಗ ಅವರು, ನಾನು ಕೇಳಬಿಟ್ಟೆ, ನಾನು ಪಾಸ್ಟರ್ ನಿಮ್ಮ ಜೊತೆಗೆ ಬರ್ತೀನಿ ಸೇವೆಗೆ, ಕರ್ಕೊಂಡೋಗಿ ನಾನು. ಆವಾಗ ಅವರು ಪ್ರಾಯವುಳ್ಳ ಪಾಸ್ಟರ್, ಅವರಿಗೆ ಸ್ವಲ್ಪ ನಾಲೆಡ್ಜ್ ಇರುವಂಥ ಪಾಸ್ಟರ್, ಅವ್ರು ಹೇಳಿದ್ರು, ಬೇಡ ಈಗ ನಿನ್ಗೆ ಹೋಗೋಕ್ಕಾಗಲ್ಲ, ನಿನಗೆ ಹೆಂಡತಿ ಮಕ್ಕಳಿದ್ದಾರೆ, ಸ್ಲೋಲಿಯಾಗಿ ನೀನು ಹೋಗ್ತೀಯ ಅಂತ ಹೇಳಿದ್ರು. ಆವಾಗ ನಾನು ಸಾಯಂಕಾಲ ಮನೆಗೆ ಹೋದೆ. ಸಾಯಂಕಾಲ ಮನೆಗೆ ಹೋದಾಗ ನನಗೆ 2-3 ಅನುಭವ ನಾನು ಆವಾಗಲೇ ಸಾಯಂಕಾಲ ಮನೆಗೆ ಹೋಗಿದ ತಕ್ಷಣ ನಾನು ತಿಳ್ಕೊಂಡೆ. ಹೆಂಗೆ ತಿಳ್ಕೊಂಡೆ ಅಂದರೆ, ಆ ದೇವ್ರ ವಾಕ್ಯ ಹೇಳ್ತಾರಲ್ಲ, ಜಕೇನಿಗೆ ಹೇಳ್ದಂಗೆ, ಇವತ್ತು ನಾನು ನಿನ್ನ ಒಟ್ಟಿಗೆ ನಿನ್ನ ಮನೆಗೆ ನಾನು ಬರ್ತೀನಿ ಅಂದಂಗೆ ಅವತ್ತು ಸ್ವಾಮಿ ನನ್ನ ಒಟ್ಟಿಗೆ ಮನೆಗೆ ಬಂದರು. ಹೆಂಗಂದರೆ ಅವತ್ತು ನಾನು ಎಷ್ಟು ಖಾರ, ಎಷ್ಟು ಊಟ ಕೊಟ್ಟರು ಅದನ್ನು 1 ಸೆಕೆಂಡ್ ಒಳಗೆ ತಿಂದು ಮತ್ತೆ ಕೇಳ್ತಾ ಇದೆ. ಅದು ಲೆಕ್ಕನೇ ಇಲ್ಲ ನನಗೆ. ಖಾರ, ಅದು ಹಸಿ ಮೆಣಸಿನ್ಕಾಯಿ, ಜೀರಿಗೆ ಮೆಣಸಿನ್ಕಾಯಿ ಹಾಗೆ ಕಚ್ಚಿ ತಿಂತಾ ಇದ್ದಾನೆ. ಬಟ್ ಆವತ್ತು ಸಾಯಂಕಾಲ ಮನೆಗೆ ಹೋದಾಗ ನನಗೆ ನಾರ್ಮಲ್ ಒಂದು ಬೇಳೆ ಸಾರು ಇತ್ತು, ಅದನ್ನು ಬಾಯಲ್ಲಿ ಇಟ್ಟಾಗ ನನಗೆ ಇಡೋಕ್ಕಾಗಲಿಲ್ಲ, ಅಷ್ಟು ಖಾರ ಆಗೋಕ್ಕೆ ಶುರು ಆಯಿತು. ಆವಾಗ ನನಗೆ ಗೊತ್ತಾಯಿತು, ನಿಜವಾಗ್ಲೂ ನನ್ನಿಂದ ಒಂದು ಶಕ್ತಿ ಬಿಟ್ಟು ಹೋಗಿದೆ, ಒಂದು ಶಕ್ತಿ ಬಿಟ್ಟು ಹೋಗಿದೆ ಅಂತ. ಅವತ್ತೇ ಎಲ್ಲ ಬೀಡಿ, ಸಿಗರೆಟ್ಟು, ಗಾಂಜೆ ಎಲ್ಲ ಅವತ್ತೇ ಈ 3 ದಿವಸ ಉಪವಾಸದಲ್ಲಿ ಕಂಪ್ಲೀಟ್ ಬಿಡುಗಡೆ ಆಯಿತು. ಆಮೇಲೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲಿಯೂ ನಿಮಗೆ ಬಿಡುಗಡೆ ಸಿಗಲಿಲ್ಲ ಅಂತ ಹೇಳೋದಾದರೆ ನಮ್ಮ ಸೇವಕರು ಹೇಳುವಂಥ ಸಾಕ್ಷಿ, ಎಲ್ಲ ಕಡೆಯಲ್ಲಿ ಅವರೆಲ್ಲವನ್ನು ಅನುಭವಿಸಿದರು. ಕೊನೆಗೆ ಯೇಸು ಸ್ವಾಮಿಯಲ್ಲಿ ಬಂದಾಗ ಆ ಒಂದು ಶಕ್ತಿಯಿಂದ ಆ ಒಂದು ಕುಡಿಕೆತನ ಅಥವಾ ಬೀಡಿ, ಸಿಗರೇಟು, ಗಾಂಜಾ ಎಲ್ಲ ತಪ್ಪಾದ ಕಾರ್ಯಗಳಿಂದ ಆ 3 ದಿವಸದಲ್ಲಿ ಅವ್ರಿಗೆ ದೇವರು ಪರಿಪೂರ್ಣವಾದ ಬಿಡುಗಡೆ ಕೊಟ್ಟರು. ಅನೇಕರು ಆಸೆ ಪಡ್ಬೋದು, ನನಗೆ ಬಿಡುಗಡೆ ಆಗ್ತಾ ಇಲ್ಲ. ಒಂದೇ ಒಂದು ಮಾರ್ಗ ಯೇಸು ಸ್ವಾಮಿ ಮಾತ್ರ. ಆ ಯೇಸು ಸ್ವಾಮಿ ಬಳಿಗೆ ಬಂದಾಗ ಅವರಿಗೆ ಸಂಪೂರ್ಣವಾದ ಬಿಡುಗಡೆ ಯೇಸು ಸ್ವಾಮಿ ಕೊಟ್ಟರು. ಆ ಬಿಡುಗಡೆ ನೀವು ಸಹ ಹೊಂದಿಕೊಳ್ಳಿ ಎಂಬುದಾಗಿ ನಾವು ಈ ಮೂಲಕ ನಿಮಗೆ ತಿಳಿಸಿಕೆ ಬಯಸ್ತೇವೆ. ನೀವು ಅಲ್ಲಿ ನಿಮಗೆ ಒಂದು ಅನುಭವ ಆಯಿತು ಮನೆಯಲ್ಲಿ, ಅಂದರೆ ಒಂದು ಏನೋ ಬಿಟ್ಟು ಹೋದಂಥ ಅನುಭವ ನಿಮಗೆ. ಅದು ಆಲ್ರೆಡಿ ಪಾಸ್ಟರ್ ಹೇಳಿದ್ದಾರೆ, 7 ಆತ್ಮಗಳು ಬಿಟ್ಟು ಹೋಯ್ತು ಅಂತೇಳಿ. ಆದರೆ ನೀವು ಅದನ್ನು ಅನುಭವಿಸಿ ನೋಡಿದ್ರೆ, ಖಾರ ತಿನ್ನುವಂಥದ್ದು ನಿಮಗೆ ಖಾರ ಆಗ್ತಿತ್ತು, ಊಟ ಹೆಚ್ಚಾಗಿ ತಿನ್ನೋದು, ಲಿಮಿಟ್ ಇಲ್ಲ. ದಿನಕ್ಕೆ 5 ಸಲ ಆದರೂ ತಿಂತಾ ಇದೆ, ಲಿಮಿಟ್ ಇಲ್ಲ. ಬೀಡಿ, ಸಿಗರೇಟು ದಿನಕ್ಕೆ 6 ಕಟ್ಟು ಬೀಡಿ ಸೇಯ್ತಾ ಇದ್ದೆ ನಾನು. ಅವತ್ತೇ ಬಿಡುಗಡೆ ಆದ ಎಲ್ಲ ಕಂಪ್ಲೀಟ್ ಅವತ್ತೇ ಲಾಸ್ಟ್.
ನಿಮಗೆ ಅದರ ಮೊದಲು ನಿಮ್ಗೆ ಬಿಡಬೇಕಂತ ಅನಿಸ್ತಾ ಇತ್ತ? ನಂಗೆ ಅನೇಕ ಸರಿ 2 ದಿವಸ 3 ದಿವಸ ಬಿಟ್ಟಿದ್ದೀನಿ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಕಾರಣ ನನಗೆ ಯೇಸು ಸ್ವಾಮಿಯಲ್ಲಿ ನಾನು ಸತ್ಯ ತಿಳಿದಿರೋದು ಏನಂದರೆ, ಜನ ತಪ್ಪಾಗಿ ತಿಳ್ಕೊಳ್ತಾರೆ. ಮನುಷ್ಯ ಒಳ್ಳೆಯೇ, ಬಟ್ ಅವನ ಒಳಗಡೆ ಇರುವಂಥ ದುರಾತ್ಮದ ಶಕ್ತಿ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಈ ಮನುಷ್ಯನಿಗೆ ಯಾವ ಕೆಟ್ಟ ಹ್ಯಾಬಿಟು ಬಿಡೋಕ್ಕೆ ಸಾಧ್ಯವಾಗೋದಿಲ್ಲ. ಮನುಷ್ಯನಿಗೆ ಮೊದಲು ಫ್ರೀ ಆಗಬೇಕು, ಮನುಷ್ಯನಿಗೆ ಮೊದಲು ಬಿಡುಗಡೆ ಆಗಬೇಕು. ಅದು ಹೊರಗಡೆ ಆ ಶಕ್ತಿ ಹೊರಗಡೆ ತೆಗೆದ್ರೇ ಆ ಮನುಷ್ಯನಿಗೆ ಆತನ ಕಣ್ಣು ಓಪನ್ ಆಗೋಕ್ಕೆ ಸಾಧ್ಯ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅರಿಯೋದಕ್ಕೆ ಸಾಧ್ಯವಾಗುತ್ತೆ, ಇಲ್ಲಾಂದರೆ ಅಲ್ಲಿವರೆಗೆ ಆಗೋದಿಲ್ಲ. ನಾವೀಗ ಎಲ್ಲಾದರೂ ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋದರು, ಏನೇನೋ ಬಿಡಿಸೋಕ್ಕೆ ಏನೇನೋ ಟ್ರೈ ಮಾಡಿದ್ರು, ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಎಷ್ಟೋ ದೇವ್ರುಗಳ ಹತ್ರ ಹೋಗಿದ್ದೀನಿ. ಯಾಕೆ ದೇವರೇ ನನ್ನ ಜೀವಿತ ಹೀಗೆ? ನಾನು ಕಂಡಿರುವಂಥ ದೇವ್ರುಗಳಿಗೆಲ್ಲ ಕೈ ಮುಗ್ದಿದ್ದೀನಿ, ಕುರಿ ಮಾತಾಡಿದ್ದೀನಿ, ಕೋಳಿ ಮಾತಾಡಿದ್ದೀನಿ, ಎಲ್ಲ ಮಾಡಬೇಕಾದ ಪ್ರಯತ್ನ ಮಾಡಿದ್ದೀನಿ, ಬಟ್ ಎಲ್ಲೂ ನನಗೆ ಅಂದರೆ ನಿಮಗೆ ಗೊತ್ತುಂಟು ತಪ್ಪು ಮಾಡ್ತಾ ಇದ್ದೀನಿ. ಹೌದೌದು, ನನಗೆ ಅನಿಸ್ತಾ ಇದೆಯಲ್ಲ, ನನ್ನ ಲೈಫ್ ನನಗೆ ಮಾತ್ರ ಅನಿಸೋದಲ್ಲ, ನನಗೆ ಅನೇಕರು ಹೇಳ್ತಾ ಇದ್ದಾರಲ್ಲ, ನಿನ್ನ ಜೀವಿತನೋ, ನಿನ್ನ ಮನುಷ್ಯನೋ, ಇಲ್ಲ ನಿನ್ನ ಮೃಗನೋ. ವಿಚಿತ್ರವಾಗಿ ಈಗ ನಾನು ಮಾರ್ನಿಂಗ್ ಎದ್ದು ಒಂದು ರೋಡಲ್ಲಿ ಹೋಗ್ತಾ ಇದ್ದಾನೆ, ಕನಿಷ್ಠ ಪಕ್ಷ 2 ಹೆಂಗಸರಾದರೂ ನನ್ನನ್ನು ಉಗಿದು ಬೈಯರು. ನಿನಗೆ ಯಾವನು ಈ ದಾರಿಯಲ್ಲಿ ಬರಕ್ಕೆ ಹೇಳಿದ್? ನಿನಗೆ ಯಾಕೆ ಬಂದೆ ಈ ದಾರಿಯಲ್ಲಿ ನೀನು? ಅಷ್ಟು ನಿಮ್ಗೆ ಆ ಫೀಲಿಂಗ್ಸ್ ನಿಮಗೆ ನೋವಾಗ್ತಿಲ್ಲ ಆ ದಿವಸಗಳಲ್ಲಿ? ಆ ದಿವಸ ಒಂದು ಕ್ಷಣ ನೋವು ಆಗೋದು, ಮತ್ತೆ ಅದನ್ನ ಮಾಮೂಲಿ ಅದು ನಿಮ್ಗೆ ಆಗ್ತಿರ್ಲಿಲ್ಲ, ಬಿಡುಗಡೆ ನಿಮ್ಗೆ ಎಲ್ಲಿಂದ ಸಹ ಬಿಡುಗಡೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ತಂಗಿ, ನನ್ನ ಅಕ್ಕಂದಿರು, ನನ್ನ ಅಣ್ಣ ತಮ್ಮಂದಿರು ಎಲ್ಲರೂ ನನ್ನ ವಿಷಯದಲ್ಲಿ ತುಂಬ ಜನ ಫೀಲ್ ಅನುಭವಿಸಿದ್ದಾರೆ. ಇವನು ಯಾಕೆ ಹಿಂಗೆ ಆಗ್ಬಿಟ್ಟ ಅಂತ. ನಮ್ಮ ಚಿಕ್ಕಮ್ಮವ್ರ ಮನೇಲಿ, ನಮ್ಮ ರಿಲೇಷನಲ್ಲಿ ತುಂಬ ಜನ ಫೀಲ್ ಅನುಭವಿಸಿದ್ದಾರೆ. ಯಾಕಂದರೆ ನಾನು ಅಷ್ಟು ಮಟ್ಟಿಗೆ ಒಂದು ಸ್ಥಳದಲ್ಲಿ ಇದ್ದೀನಿ ಅಂದರೆ ಅವತ್ತು ಏನಾದರೂ ಒಂದು ಕಿತಾಪತಿ ಅಲ್ಲಿ ನಡೀತಾ ಇತ್ತು. ಅಷ್ಟು ಒಂದು ಶಕ್ತಿ. ಆದರೆ ಅವತ್ತು ಒಂದು ಪ್ರಾರ್ಥನೆಯಲ್ಲಿ, 3 ದಿವಸದ ಉಪವಾಸ ಪ್ರಾರ್ಥನೆಯಲ್ಲಿ, ಹೌದು, ದೇವರು ನಿಮಗೆ ಬಿಡುಗಡೆ ಕೊಟ್ಟರು. ಅದು ಶಾಶ್ವತವಾಯಿತು. ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕಾರಣ ಇದು ಜನರು ಸತ್ಯವಾಗಿ ಅದು ಕೇಳಬೇಕಾದದೊಂದು ವಿಷಯ. ಇವತ್ತು ನಾವು ಈ ಕಾಮ ವಿಷಯದಲ್ಲಿ ಬರುವಾಗ ನಿಜವಾಗ್ಲೂ ಇವತ್ತು ಅರ್ಧಕ್ಕರ್ಧ ಮನೆ ಹಾಳಾಗೋದಕ್ಕೆ, ಅರ್ಧಕ್ಕರ್ಧ ಕುಟುಂಬ ಹಾಳಾಗೋದಕ್ಕೆ ಈ ಕಾಮದ ವಿಷಯದಲ್ಲಿ. ಕಾರಣ ಅನೇಕ ವ್ಯಕ್ತಿಗಳ ಜೀವಿತದಲ್ಲಿ ಈ ಶಕ್ತಿ ಇರೋವರೆಗೂ ಇವರು ಅನೇಕ ಮನೆಗಳನ್ನು ಮುರಿಯೋದಕ್ಕೆ ಸಾಧ್ಯತೆ ಇದೆ. ಬಟ್ ಇದನ್ನ ಅನೇಕ ಹೆಣ್ಣು ಮಕ್ಕಳು, ಅನೇಕ ಕುಟುಂಬಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾಕೆ ನನ್ನ ಮಗ ಹೀಗಾದ, ಇಲ್ಲ ನನ್ನ ಯಜಮಾನರು ಹೀಗಾದರು, ಯಾಕೆ ಅವರು ಇನ್ನೊಬ್ಬರು ಮನೆಗೆ ಹೋಗ್ತಾರೆ, ಇನ್ನೊಬ್ಬರು ಆಸೆ ಯಾಕೆ ಪಡ್ತಾರೆ, ಇನ್ನೊಬ್ಬರು ಹೆಂಡತಿನ, ಇನ್ನೊಬ್ಬರು ಹೆಣ್ಣು ಮಕ್ಕಳನ್ನ ಯಾಕೆ ಆಸೆ ಪಡ್ತಾರೆ ಎಂಬುದಾಗಿ ಅನೇಕ ಹೆಣ್ಣು ಮಕ್ಕಳು, ಅನೇಕ ಕುಟುಂಬದವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದರಲ್ಲಿ ಇರುವಂಥ ಒಂದು ಸತ್ಯ ಏನಂದರೆ, ಅದು ನಿಜವಾಗ್ಲಿ ಅದು ಒಂದು ಶಕ್ತಿ, ಅದು ದುಷ್ಟಶಕ್ತಿ, ಅದೊಂದು ದುಷ್ಟಶಕ್ತಿಯ. ಮನುಷ್ಯ ಒಳ್ಳೆಯೇ, ಬಟ್ ಅವನ ಒಳಗಡೆ ಇರುವಂಥ ಅದೊಂದು ದುಷ್ಟಶಕ್ತಿಯ. ಬಟ್ ಜನರು ಅದನ್ನು ಇವತ್ತು ಕೆಲವರು ಅದನ್ನೇ ಪೂಜೆ ಮಾಡ್ತಾ ಇದ್ದಾರೆ, ಅದನ್ನೇ ದೇವರಂತ ನಂಬ್ತಾ ಇದ್ದಾರೆ. ಬಟ್ ಅವ್ರಿಗೆ ಅದ್ರ ಒಳಗಡೆ ಇರುವಂಥ ಮರ್ಮ ಏನಂತ ಅವರಿಗೆ ಗೊತ್ತಾಗ್ತಾ ಇಲ್ಲ. कारण ನಾನು ಅನುಭವಿಸಿರುವಂಥ ವ್ಯಕ್ತಿಯ ಆ ಶಕ್ತಿ ನಮ್ಮ ಒಳಗಡೆ ಎಲ್ಲಿವರೆಗೆ ಇರುತ್ತೋ ಅಲ್ಲಿವರೆಗೂ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯನಾಗುವುದಕ್ಕೆ ಸಾಧ್ಯ ಇಲ್ಲ. ಒಂದು ಹೆಣ್ಣು ಮಗಳನ್ನ ತಂಗಿಯ ಭಾವನೆಯಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ತಾಯಿಯ ಭಾವನೆಯಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ಕಾಮಕ್ಕೆ ಕಣ್ಣಿಲ್ಲ ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದೇ ಥರ ಇರುವಂಥ ಒಂದು ಶಕ್ತಿ ಇದು. ಅದಕ್ಕೆ ಕಣ್ಣಿಲ್ಲ, ಭಯಂಕರವಾದ ಒಂದು ಶಕ್ತಿ ಅದು. ಅದರ ಈ ಯೇಸು ಕ್ರಿಸ್ತನಲ್ಲಿ ಬಂದ ಮೇಲೆ ನನಗೆ ಅದು ಪೂರ್ಣವಾಗಿ ಬಿಡುಗಡೆ ಆಗಿರೋದು. ಅದು ಎಲ್ಲಿ ಹೋದರೂ ಆ ಮನುಷ್ಯನ ಸರಿ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ. ಇವತ್ತು ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದೆ. ಇದಕ್ಕೆ ಬೇರೆ ಮೆಡಿಷನೇ ಇಲ್ಲ.
ಇದಕ್ಕೆ ಮೆಡಿಸಿನ್ ಒಂದೇ ಒಂದಂದರೆ ಯೇಸು ಕ್ರಿಸ್ತನಲ್ಲಿ ಬಂದರೆ ಮಾತ್ರನೇ. ಕಾರಣ ಯೇಸು ಕ್ರಿಸ್ತನಲ್ಲಿ ಸ್ವಲ್ಪನೂ ಪಾಪ ಇಲ್ಲ, ಯೇಸು ಕ್ರಿಸ್ತನಲ್ಲಿ ಸ್ವಲ್ಪನೂ ಕಾಮ ಇರಲಿಲ್ಲ, ಮೋಹ ಇರಲಿಲ್ಲ. ಕಾರಣ ಯೇಸು ಕ್ರಿಸ್ತನು ಈ ಲೋಕದಲ್ಲಿ 33 ವರ್ಷಗಳ ಕಾಲ ಜೀವಿಸಿದಾಗ ಅತಿ ಪರಿಶುದ್ಧನಾಗಿ ಜೀವಿಸಿರುವಂಥ ಈ ಲೋಕದಲ್ಲಿ ದೇವರಂದರೆ ಯೇಸು ಸ್ವಾಮಿ ಒಬ್ಬರೇ. ಕಾರಣ ಪಾಪ ಇಲ್ಲದ ಒಬ್ಬ ದೇವರಿಗೆ ಮಾತ್ರನೇ ಪಾಪದಲ್ಲಿರುವಂಥ ಒಬ್ಬ ವ್ಯಕ್ತಿನ ಬಿಡುಗಡೆ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಬಿಡುಗಡೆ ಮಾಡೋಕ್ಕೆ ಸಾಧ್ಯ. ಅದು ನಾನು ಬಹಳ ಆಳವಾಗಿ ಒಂದು ಸತ್ಯ ನಾನು ತಿಳ್ಕೊಂಡಿದ್ದೆ. ಅದಕ್ಕೆ ದೇವರ ವಾಕ್ಯ ಕೂಡ ಹೇಳ್ತದೆ, ಸತ್ಯವನ್ನು ತಿಳ್ಕೊಳ್ರಿ. ಹೌದು, ಸತ್ಯ ನಮಗೆ ಬಿಡುಗಡೆ ಕೊಡ. ಸತ್ಯ ಯೇಸು ಸ್ವಾಮಿ. ಹೌದು, ಸತ್ಯ ಇರೋದು ಯೇಸು ಸ್ವಾಮಿಯಲ್ಲಿ ಮಾತ್ರ. ಖಂಡಿತ ಪಾಸ್ಟರ್, ನೀವು ಹೇಳುವ ಹಾಗೆ ದೇವರು ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಕೊಟ್ಟ. ನಮ್ಮ ವೀಕ್ಷಕರು ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಅನೇಕ ನಿಮ್ಮಲ್ಲಿದ್ದಂಥ ಪಾಪಗಳು, ಒಂದು ವೇಳೆ ಎಲ್ಲ ಪಾಪಗಳು ಅವರಲ್ಲಿ ಇರ್ಬೋದು, ಕೆಲವರಿಗೆ ಒಂದೊಂದು ಪಾಪ ಅವರ ಜೀವಿತದಲ್ಲಿ ತಪ್ಪಾದ ಕಾರ್ಯಗಳು, ತಪ್ಪಾದ ಸಂಗತಿಗಳು ಅವರಲ್ಲಿರ್ಬೋದು. ಆದರೆ ಹೇಗೆ ನೀವು ಯೇಸು ಸ್ವಾಮಿಯಲ್ಲಿ ಬಂದು ಆ ಯೇಸು ಸ್ವಾಮಿಯಿಂದ ಪೂರ್ಣವಾದ ಬಿಡುಗಡೆ ನೀವು ಹೊಂದಿಕೊಂಡು ಇವತ್ತೊಂದು ಒಳ್ಳೆಯ ಮನುಷ್ಯರಾಗಿ ಅಥವಾ ಸೇವಕರಾಗಿ ನೀವು ಕಾಣಲ್ಪಡ್ತಿದ್ದೀರಾ. ಅದೇ ಅದರಲ್ಲಿ ಇನ್ನೊಂದು ಏನಂದರೆ ಪಾಸ್ಟರ್, ಜನ ಇವತ್ತು ಅನೇಕ ಯೇಸು ಸ್ವಾಮಿನ ನಂಬಿರುವಂಥ ಜನ ನನ್ನ ಹಾಗೆ ಓಪನ್ ಆಗಿ ಹೇಳೋಕ್ಕೆ ಕೆಲವರು ನಾಚಿಕೆ ಪಡ್ತಾರೆ. ಬಟ್ ನನಗೆ ಒಂದು ಧೈರ್ಯ ಇದೆ. ನಾನು ಮಧ್ಯ ರೋಡಲ್ಲಿ ನಿಂತ್ಕೊಂಡು ನನ್ನ ಪಾಪದ ಕೃತ್ಯಗಳು, ದೇವರು ನನಗೆ ಕೊಟ್ಟಿರುವಂಥ ಬಿಡುಗಡೆ, ನನ್ನ ಮಧ್ಯ ರೋಡಲ್ಲಿ ನಿಂತ್ಕೊಂಡು ನಾನು ಹೇಳಬೇಕಂತ ನನಗೆ ತುಂಬ ಆಸೆ ಇದೆ. ನಾನು ಹೇಳ್ತೀನಿ, ಇವತ್ತಿಲ್ಲ ನಾಳೆ ಅದನ್ನು ಖಂಡಿತವಾಗಿ ನಾನು ಹೇಳೋಕ್ಕೆ ಶಕ್ತನಾಗಿದ್ದೀನಿ. ಆ ಕೃಪೆ ದೇವರ ಹತ್ರ ನಾನು ಕೇಳ್ತಾ ಇದ್ದೀನಿ. ಕಾರಣ ಇಂಥ ಒಂದು ಬಿಡುಗಡೆ ಈ ಲೋಕದಲ್ಲಿ ಯಾರಿಗೂ ಕೊಡೋಕ್ಕಾಗೋದಿಲ್ಲ. ಅಂದರೆ ನೀವು ಆ ದುರ್ಮಾರ್ಗದಲ್ಲಿ ಇದ್ದು ಜೀವಿಸಿ, ಅಂದರೆ ಅದು ಕೆಟ್ಟದೆಂಬುದಾಗಿ ಅನುಭವಿಸಿದ. ಹೌದು ಹೌದು ಹೌದು. ಇವತ್ತು ಅನೇಕರು ಅದನ್ನ ಆ ಕೆಟ್ಟದಲ್ಲಿ ಇದ್ದಾರೆ, ಅಲ್ಲಿಂದ ಹೊರಗಡೆ ಅವ್ರಿಗೆ ಬರಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವರು ಇದರಿಂದ ಹೆಂಗೆ ಬಿಡುಗಡೆ ಹೊಂದೋದು ಅಂತ ಹುಡುಕ್ತಾ ಇದ್ದಾರೆ. ಒಳ್ಳೆ ಒಬ್ಬ ವ್ಯಕ್ತಿನ, ಒಳ್ಳೆ ದೇವ್ರನ್ನ ಹುಡುಕ್ತಾ ಇದ್ದಾರೆ. ಬಟ್ ನಮಗೆ ಸಿಕ್ಕಿರುವಂಥ ದೇವರು ಇನ್ನೂ ಅವರಿಗೆ ಸಿಗಲಿಲ್ಲ. ಬಟ್ ಖಂಡಿತವಾಗಿ ಒಂದಿನ ಇಲ್ಲ ಒಂದಿನ ಸಿಕ್ಕೇ ಸಿಗುತ್ತಾನೆ. ಅದು ನಿಜವಾಗ್ಲೂ ಸಿಗ್ಬೇಕಂದ್ರೆ ಅದು ನಮ್ಮಂತರಿಂದನೇ ಸಿಗ್ಬೇಕು ಅವರಿಗೆ. ನಾವು ತಿಳಿಸಿದ್ರೆ ತಾನೆ ಅವರಿಗೆ ಖಂಡಿತ ಗೊತ್ತಾಗುತ್ತೆ. ಪ್ರೀತಿಯ ವೀಕ್ಷಕರೇ, ಸೇವಕರು ಹೇಳಿದಂಥ ಅವರ ಅನುಭವ ಸಾಕ್ಷಿ ನಾವು ನೋಡ್ತಾ ಇದ್ದೇವೆ. ಸಮಯದ ಕೊರತೆ ಇದೆ. ಇವರ ಸಾಕ್ಷಿಯನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರಿಸಲಿಕ್ಕೆ ಬಯಸ್ತೇವೆ. ಒಂದು ವೇಳೆ ನಮ್ಮನ್ನು ಕೇಳುವಂಥ ಸಹೋದರ ಸಹೋದರಿಯರೇ, ಅಥವಾ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ಬೋದು, ನೀವು ಇಂಥ ಪಾಪದಲ್ಲಿ ಜೀವಿಸಿದ್ದು, ನನಗೆ ಬಿಡುಗಡೆ ಎಲ್ಲಿ, ಸಾಧ್ಯವಿಲ್ಲ, ನಾನು ಮರಣವನ್ನೇ ಬಯಸ್ತೇನೆ ಎಂಬುದಾಗಿ ಹೇಳ್ತಾ ಇರುವವರು ಇರ್ಬೋದು. ಆದರೆ ಅವರಿಗೆ ನಿಮಗೆ ಹೇಳುವಂಥ ಒಂದು ಮಾತು, ಯೇಸು ಸ್ವಾಮಿ ಇದ್ದಾನೆ, ಆತನು ನಮಗೆ ಬಿಡುಗಡೆ ಕೊಡ್ತಾನೆ. ನಮ್ಮಲ್ಲಿರುವಂಥ ಪಾಸ್ಟರ್ ಗಣೇಶ್ ಅವರಿಗೆ ಯೇಸು ಸ್ವಾಮಿ ಎಲ್ಲ ಸಂಗತಿಗಳಿಂದ ಬಿಡುಗಡೆ 3 ದಿವಸದ ಒಂದು ಪ್ರಾರ್ಥನೆಯಲ್ಲಿ ಕೊಟ್ಟಿರುವುದಾದರೆ, ಅನೇಕ ಕಡೆಗಳಿಗೆ ಹೋದರೂ ಪ್ರಯತ್ನ ಮಾಡಿದರು, ಎಲ್ಲರೂ ಪ್ರಯತ್ನ ಮಾಡಿದ್ರು, ಎಲ್ಲ ಕಡೆಯಲ್ಲಿ ಸೋತು ಹೋದಂಥ ಸಮಯದಲ್ಲಿ ದೇವರು ಯೇಸು ಸ್ವಾಮಿ ಕೊಟ್ಟಂಥ ಬಿಡುಗಡೆಯನ್ನು ಇವತ್ತು ಸಹ ಅವರು ನಮ್ಮ ಮುಂದೆ ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ. ನಾನು ಕೇಳುವಂಥ ಪ್ರಿಯ ಸಹೋದರ, ಯೇಸು ಸ್ವಾಮಿ ನೀವು ಇರುವಂಥ ಸ್ಥಳದಲ್ಲಿ ಕೂಗಿರಿ, ಆತ ನಿಮ್ಮ ಜೀವಿತದಲ್ಲಿ ಕಾರ್ಯವನ್ನು ಮಾಡ್ತಾರೆ. ನಮ್ಮ ಈ ಸುವಾರ್ತಿಕ ಕಾರ್ಯಕ್ರಮದಲ್ಲಿ ಪಾಸ್ಟರ್ ಗಣೇಶ್ ಅವರು ಕೊಡುವಂಥ ಸಾಕ್ಷಿಯನ್ನು ಮುಂದಿನ ಸಂಚಿಕೆ ನಾವು ಮುಂದುವರಿಸ್ತೇವೆ. ಅಲ್ಲಿವರೆಗೆ ತಪ್ಪದೆ ವೀಕ್ಷಿಸಿ. ನಿಮ್ಮ ನೆಚ್ಚಿನ ಆಸರೆ ಟಿವಿ. ವಂದನೆಗಳು.